ಎಸ್, ಈ ಕ್ವಶನಲ್ಲಿ HCF ಮತ್ತು LCM ಕೊಟ್ಟಿದ್ದಾನೆ 6 ಮತ್ತು 3024 ಅಂತಂದು ಹೇಳಿ ಒಂದೇನು ಕೊಟ್ಟಿದ್ದಾನೆ, ನಂಬರ್ ಕೊಟ್ಟಿದ್ದಾನೆ, ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದಾನೆ. ಇಂಥ ಟೈಮಲ್ಲಿ ನಮ್ಮದು ಫಾರ್ಮುಲಾ ಏನಾಗುತ್ತೆ, HCF ಇಂಟು LCM ಈಕ್ವಲ್ ಟು HCF ಇಂಟು LCM ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ, A ಇಂಟು B ಅಂತಂದಾಗತ್ತೆ. ಇದು ನಮ್ಮದು ಫಾರ್ಮುಲಾ. ಇದೇನಾಯ್ತು, ನಮ್ಮದು ಫಾರ್ಮುಲಾ ಆಯಿತು. HCF ಎಷ್ಟೈತಿ 6 ಐತಿ, ಇಂಟು LCM ಎಷ್ಟೈತಿ 3024 ಐತಿ. A ವ್ಯಾಲ್ಯೂ ಎಷ್ಟೈತಿ 54, B ವ್ಯಾಲ್ಯೂ ಇವಾಗ ನಾವು ಕಂಡುಹಿಡಬೇಕು. ಸೊ ಕಂಡುಹಿಡಿದು ನೋಡೋಣ. 3024 ಸೊ ಇಂಟು 6 ಇದೇನಂತಂದು ಹೇಳಿದ್ರೆ ಆ ಕಡೆ ಹೋಗುತ್ತೆ, ಡಿವೈಡೆಡ್ ಬೈ 54. ಸೊ ಇವಾಗಾದ್ರೂ ಕಂಡುಹಿಡಿದು ನೋಡೋಣ ಎಷ್ಟು ಬರುತ್ತಾ ಆನ್ಸರು. B ಈಕ್ವಲ್ ಟು 6 ಸೊ ಅದಾದ ನಂತರ ನೆಕ್ಸ್ಟ್ ಏನು ಉಳಿತು, 3024 ಡಿವೈಡೆಡ್ ಬೈ 9 ಮಾಡ್ರಿ ಅಂತಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 336 ಬರುತ್ತೆ. ಇನ್ನೊಂದು ಸಂಖ್ಯೆ ಯಾವುದಂತಂದು ಹೇಳಿದ್ರೆ 336. ಒಂದು 54 ಆಯಿತು, ಇನ್ನೊಂದು 336 ಆಯಿತು. ಎಷ್ಟು ಜನ ಆನ್ಸರ್ ಹಾಕಿದಿರಿ ನೋಡ್ರಿ. ಅದೇ ಥರ ನೋಡ್ರಿ ನೆಕ್ಸ್ಟ್ ಒಂದು ಟ್ರೈ ಮಾಡ್ರಿ ನೋಡೋಣ. ಇದು ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂದ್ರೆ ಒಂದು ವೃತ್ತಾಕಾರದ ಬಲ ವೃತ್ತಾಕಾರದ ಸಿಲಿಂಡರ್ ಐತೆ. ಬಲ ವೃತ್ತಾಕಾರದ ಸಿಲಿಂಡರ್ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಸೊ ಬರುತ್ತಾ, ಯಾರಿಗಾದ್ರೂ ಟ್ರೈ ಮಾಡ್ರಿ. ಬರಲಿಲ್ಲ ಅಂತಂದು ಹೇಳಿದ್ರೆ ನೋ ಪ್ರಾಬ್ಲಮ್, ಬಿಡಿಸೋಣ ಇವಾಗ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಸಿಲಿಂಡರ್ ಇದು. ಸೊ ಇದೇನಪ್ಪಾ ಅಂತಂದು ಹೇಳಿದ್ರೆ ಸಿಲಿಂಡರ್ ಇದು. ಸೊ ಬಲವೃತ್ತಾಕಾರದ ಸಿಲಿಂಡರ್ ಅಂತಂದು ಹೇಳ್ತೀವಿ. ಸೊ ಇದ್ರದ್ದು ವಾಲ್ಯೂಮ್ ಟೋಟಲ್ ಏನಪ್ಪಾ ಅಂತಂದು ಹೇಳಿದ್ರೆ ವಾಲ್ಯೂಮ್ ಎಷ್ಟೈತಿ, ನಾವು ಕನ್ನಡದಾಗ ವಾಲ್ಯೂಮ್ ಅನ್ನ ಏನಂತ ಕರಿತೀವಿ, 180 ಸೆಂಟಿಮೀಟರ್ ಕ್ಯೂಬ್ ಐತೆ. ವಾಲ್ಯೂಮ್ ಅನ್ನ ಕನ್ನಡದಲ್ಲಿ ಏನಂತ ಕರಿತೀವಿ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಹೇಳ್ರಿ ಬೇಗ. ವಾಲ್ಯೂಮ್ ಅನ್ನ ಕನ್ನಡದಲ್ಲಿ ಏನಂತ ಕರಿತೀವಿ? ಘನಫಲ. ವೆರಿ ಗುಡ್. ಏರಿಯಾ ಅಂತಂದು ಹೇಳಿದ್ರ, ಏರಿಯಾ ಅಂತಂದು ಹೇಳಿದ್ರೆ ಏರಿಯಾ ಅಂತಂದು ಹೇಳಿದ್ರೆ ಏನು ಹೇಳ್ತೀವಿ? ವಿಸ್ತೀರ್ಣ. ಓಕೆ, ಎಸ್ ನೋಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಅವ್ರು ಕೊಟ್ಟಿರೋದಂತ ನೋಡೋಣ ಮೊದಲು. ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಅದು ಸರ್ಕಮ್ಟನ್ಸ್, ಮೇಲ್ಮೈ ವಿಸ್ತೀರ್ಣ ಅಂತಂದು ಹೇಳಿದ್ರೆ ಅದು ಸರ್ಕಮ್ಟನ್ಸ್ ಅಂತಂದು ಹೇಳ್ತೀವಿ. ಇಲ್ಲಿ ನೋಡ್ರಿ ವಾಲ್ಯೂಮ್ ಅಂತಂದು ಹೇಳಿದ್ರೆ ಅದ್ರದ್ದು ಘನಫಲ ಎಷ್ಟೈತಿ 180 ಅಂತ ಕೊಟ್ಟಿದ್ದಾನೆ. ಓಕೆ ದನ್ ಅದ್ರ ತಳದ ಇತರ ತಳ ಅಂದ್ರೆ ಅಂತಂದು ಹೇಳಿದ್ರೆ ಇದು ಬೇಸ್ ಅಂತಂದು ಹೇಳ್ತೀವಿ. ಇದೇನೈತಲ್ಲ ಬೇಸ್, ಇದನ್ನ ಸಪ್ರೇಟ್ ಆಗಿ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ರೌಂಡ್ ಇರುತ್ತೆ. ಸೊ ಅದ್ರದ್ದೇನಪ್ಪ ಅಂತಂದು ಹೇಳಿದ್ರೆ ವಿಸ್ತೀರ್ಣ. ಸೊ ಅದ್ರದ್ದೇನಪ್ಪ ಅಂತಂದು ಹೇಳಿದ್ರೆ ಏರಿಯಾ ಅಂತ ಕೊಟ್ಟಿದ್ದಾರೆ. ಏರಿಯಾ ಇದ್ರದ್ದು ಏರಿಯಾ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 30 ಐತೆ. ಇದ್ರದ್ದು ಏರಿಯಾ ಎಷ್ಟೈತಿ 30 cm² ಐತೆ. ಅದಾದ ನಂತರ ಇದ್ರದ್ದು ಎತ್ತರ ಈ ಪ್ರದೇಶ ಅಂತಂದು ಹೇಳ್ತೀವಿ, H ಅಂತಂದು ಹೇಳ್ತೀವಿ. ಎಷ್ಟು ಕೊಟ್ಟಿದ್ದಾನ 6 ಅಂತಂದು ಕೊಟ್ಟಿದ್ದಾನ. ಸೊ ಇವಾಗ ಏನು ಕೇಳಿದಾನ ಅಂತಂದು ಹೇಳಿದ್ರೆ ಸಿಲಿಂಡರ್ನ ವ್ಯಾಸ ಅಂದ್ರೆ ಡಯಾಮೀಟರ್. ಇಲ್ಲಿ ಏನು ಕಾಣಿಸೈತಲ್ಲ ಇದು ಬೇರೆ ಪೆನ್ನಿಂದ ಹಾಕ್ತೀನಿ ನೋಡ್ರಿ, ಸಿಲಿಂಡರ್ನ ವ್ಯಾಸ. ಸೊ ಈ ಥರದ್ದು ಏನಂತಂದು ಹೇಳಿದ್ರೆ ವ್ಯಾಸವನ್ನು ಕಂಡುಹಿಡಬೇಕು, ಡಯಾಮೀಟರ್ ಅಂತಂದು ಹೇಳ್ತೀವಿ. ಸೊ ಇವಾಗ ನಾವು ಕ್ವಶನ್ ನಮ್ಗೆ ಅರ್ಥ ಆಯಿತು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಸಿಲಿಂಡ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ನೀವು ಯಾವುದಾದ್ರೂ ಡ್ರಿಂಕ್ಸನ್ನು ತೊಗೊತೀರಲ್ಲ. ಸೊ ಈ ರೀತಿಯಾಗಿರೋ ಡ್ರಿಂಕ್ಸ್ ಯಾವುದೈತಪ್ಪ, ರೆಡ್ ಬುಲ್ ಐತೆ ನೋಡ್ರಿ. ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ಪಕ್ಕ ಒಂದು ಸಿಲಿಂಡ್ರ್. ಅದೊಂದು ಏನಂತಂದು ಹೇಳಿದ್ರೆ ಪಕ್ಕ ಒಂದು ಬಲವೃತ್ತಾಕಾರದ ಸಿಲಿಂಡರ್. ಅದ್ರ ಮೇಲ್ಗಡೆ ಮತ್ತು ಕೆಳಗಡೆ ಏನಂತಂದು ಹೇಳಿದ್ರೆ ಈ ಥರ ಸರ್ಕಲ್ಗಳು ಕಂಡು ಬರ್ತಾವ. ಇದೇನಂತಂದು ಹೇಳಿದ್ರೆ ಸರ್ಕಲ್ ಇದು. ಇದನ್ನ ನೀವು ಕನ್ಸಿಡರ್ ಮಾಡ್ರಿ ಅಂತಂದು ಹೇಳಿದ್ರೆ ಇದ್ರ ಸರ್ಕಲ್. ಈ ಸರ್ಕಲ್ದು ಏನಂತಂದು ಹೇಳಿದ್ರೆ ಸೊ ನಾವೇನು ಕಂಡುಹಿಡ್ಬೇಕಂತಂದು ಹೇಳಿದ್ರೆ ಡಯಾಮೀಟರ್ ಕಂಡುಹಿಡಬೇಕು. ಸೊ ಸಿಂಪಲ್ ಈಸಿ ಐತೆ. ಇಲ್ಲಿ ನಾವು ಫಾರ್ಮುಲಾ ಪ್ರಕಾರ ನೋಡಿದ್ವಿ ಅಂತಂದು ಹೇಳಿದ್ರೆ ಈ ಸಿಲಿಂಡ್ರದ್ದು
ಈ ಸಿಲಿಂಡರ್ದು ವಾಲ್ಯೂಮ್ದು ಫಾರ್ಮುಲಾ ಏನಪ್ಪ ಅಂತಂದು ಹೇಳಿದ್ರೆ ಬರ್ಕೊಂಬಿಡ್ರಿ ಸೈಡ್ಗೆ. ಸೊ ನಾನು ಇದನ್ನು ಎಲ್ಲನೂ ಕ್ಲಾಸಸ್ಗಳನ್ನ ಮಾಡಿ ಹಾಕ್ತೀನಿ, ಇನ್ನೊಂದು 2-3 ದಿನದಲ್ಲಿ ಅಂದರೆ ಎಲ್ಲನೂ ಕವರ್ ಮಾಡಿಕೊಡ್ತೀನಿ ಇದನ್ನು ಮೆನ್ಸುರೇಷನ್ದು. ಸೊ ಇಲ್ಲಿ ನೋಡ್ರಿ ವಾಲ್ಯೂಮನ್ನು ಕಂಡುಹಿಡಿಯೋಕೆ ಏನಂತಂದು ಹೇಳಿದ್ರೆ πr²h ಅಂತಂದು ಬಳಸ್ತಾರೆ. ಸೊ πr²hದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ 180 ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಇದ್ರ ಪ್ರಕಾರ ಮಾಡ್ಕೊಂತ ಹೋದ್ರೂ ಕೂಡ ಏನಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ ಇದನ್ನ ಒಂದೇ ಕನ್ಸಿಡರ್ ಮಾಡ್ರಿ. ಇದು ನಮಗೆ ಸರ್ಕಲ್ ಅಂತ ಬಂತಾ, ಸರ್ಕಲ್ ಅಂತ ಬಂತು, ಅದ್ರದ್ದು ಏರಿಯಾ ಎಷ್ಟು ಕೊಟ್ಟಿದ್ದಾನೆ 30 ಅಂತ ಕೊಟ್ಟಿದ್ದಾನೆ. ಈಗ ನಾವು ಫಾರ್ಮುಲಾದ ಯೂಸ್ ಮಾಡೋಣ. ನಮ್ಗೆ ಏನು ಕಂಡುಹಿಡಿಬೇಕು, ಡಯಾಮೀಟರ್ ಕಂಡುಹಿಡಿಬೇಕು. ಸೊ ನಾವು ಇಲ್ಲಿ ಹಾಫನ್ನು ನಾವೇನಂತ ಕರಿತೀವಿ, ಇದನ್ನ ರೇಡಿಯಸ್ ಅಂತ ಕರಿತೀವಿ, ತ್ರಿಜ್ಯ ಆರ್ ಅಂತಂದು ಹೇಳ್ತೀವಿ, ರೇಡಿಯಸ್. ಕ್ಲಿಯರಾ? ಎಲ್ರಿಗೂ ಅರ್ಥ ಆಗ್ತಿದೆಯಾ? ಇಷ್ಟು ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ. ಇದೊಂದು ಸಿಲಿಂಡರು. ಸೊ ಇದ್ರದ್ದು ವಾಲ್ಯೂಮನ್ನು ನಾವೇನಂತ ಘನಫಲವನ್ನು πr²h ಅಂತ ಕರಿತೀವಿ, ಅದನ್ನು 180 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಸಿಲಿಂಡರ್ ಇರುತ್ತೆ, ಕೆಳಗಡೆ ಸರ್ಕಲ್ ಇರುತ್ತೆ, ಕೆಳಗಡೆ ಒಂದು ಸರ್ಕಲ್ ಇರುತ್ತೆ. ಕ್ಲಿಯರ್? ಸೊ ಈ ಎರಡರದ್ದು ಸರ್ಕಲ್ದು ಏರಿಯಾ ಎಷ್ಟು ಕೊಟ್ಟಿದ್ದಾನೆ, 30 ಕೊಟ್ಟಿದ್ದಾನೆ. ಈ ಎರಡರದ್ದು ಏನಂತಂದು ಹೇಳಿದ್ರೆ 30 ಕೊಟ್ಟಿದ್ದಾನೆ. ಕ್ಲಿಯರ್? ನಮಗೇನು ಕಂಡಿಡಿ ಅಂತಂದು ಹೇಳಿದಾನೆ, ಇದ್ರೊಳಗಿನ ಒಂದು ಸರ್ಕಲ್, ಯಾವುದಾದ್ರೂ ಒಂದು ಸರ್ಕಲ್ನ ಕನ್ಸಿಡರ್ ಮಾಡ್ರಿ ಅಂತಂದು ಹೇಳಿದ್ರೆ ಅದ್ರದ್ದು ಡಯಾಮೀಟ್ರು ಹಾಫ್ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಅದನ್ನು ನಾವು ತ್ರಿಜ್ಯ ಅಂತ ಕರಿತೀವಿ, ಫುಲ್ ತೊಗೊಂಡ್ರಿ ಅಂತಂದು ಹೇಳಿದ್ರೆ ವ್ಯಾಸ ಅಂತ ಕಂಡಿಡಿ. ನಮ್ಗೆ ಇವಾಗ ಏನು ಕಂಡಿಡಬೇಕು, ವ್ಯಾಸ ಕಂಡಿಡಿಬೇಕು. ಎಸ್ ಡನ್. ಸೊ ವ್ಯಾಸ ಕಂಡುಹಿಡಿಬೇಕಂತಂದು ಹೇಳಿದ್ರೆ ಸರ್ಕಲಲ್ಲಿ 2r ಅಂತಂದು ಹೇಳ್ತೀವಿ. ಒಂದು ರೇಡಿಯಸ್ಸು, 2 ರೇಡಿಯಸ್ಸು, 2 ರೇಡಿಯಸ್ನ ಕೂಡಿಸಿರಿ ಅಂತಂದು ಹೇಳಿದ್ರೆ ವ್ಯಾಸ ಬರುತ್ತೆ, 2r ಅಂತಂದು ಹೇಳ್ತೀವಿ. ಇವಾಗ ನಾವು ಇಲ್ಲೆಲ್ಲ ಫಾರ್ಮುಲಾ ಹಾಕಿಬಿಟ್ಟು ನಾವು ಆರನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ ನಾವು ಸರ್ಕಲನ್ನು ತೊಗೊಂಡ್ವಿ ಅಂತಂದು ಹೇಳಿದ್ರೆ, ಒಂದು ಸರ್ಕಲ್ನ ತೊಗೊಂಡ್ವಿ ಅಂತಂದು ಹೇಳಿದ್ರೆ ಸರ್ಕಲ್ದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಯಾವುದು? ನಾನು ಆಲ್ರೆಡಿ ಸರ್ಕಲ್ ಮೇಲೆ ಒಂದು ಕ್ಲಾಸ್ ಮಾಡಿ ಹಾಕಿದ್ದೀನಿ, ಯಾರು ನೋಡಿದ್ರೆ ಗೊತ್ತಾಗತ್ತೆ. ಸರ್ಕಲ್ದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಯಾವುದು ಅಂತ ನನಗೆ ಹೇಳ್ರಿ, ಬೇಗ ಹೇಳಬೇಕು. ಸರ್ಕಲ್ದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಇದು 2 ಏರಿಯಾದೈತೆ ಸರ್ಕಲ್ದು, 2/3 πr². ರಾಂಗ್ ಅಪ್ಪ. ಏರಿಯಾ ಸರ್ಕಲ್ದು ಏರಿಯಾ ವೃತ್ತದ್ದು ಏರಿಯಾ ಕಂಡುಹಿಡಿಯೋದೇನಪ್ಪ ಅಂತಂದು ಹೇಳಿದ್ರೆ πr² ಅಂತಂದು ಹೇಳ್ತೀವಿ, πr². ಸೊ ಬಟ್ ಆದರೆ ಇಲ್ಲಿ ಏನಂತಂದು ಹೇಳಿದ್ರೆ 2 ಸರ್ಕಲ್ದು ಏರಿಯಾ ಕೊಟ್ಟಿದ್ದಾನೆ, ಇಂಟು 2 ಮಾಡ್ರಿ. ಅಂದ್ರೆ ಮೇಲ್ಗಡೆ ಸರ್ಕಲ್ದು ಕೆಳಗಡೆ ಸರ್ಕಲ್ದು ಏರಿಯಾದ ಏನಂತಂದು ಹೇಳಿದ್ರೆ ಕೊಟ್ಟಿರೋದು. ಸೊ ಇದೇನಂತಂದು ಹೇಳಿದ್ರೆ 30 ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಏನಂತಂದು ಹೇಳಿದ್ರೆ ಇವಾಗ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಇದನ್ನ ಜಸ್ಟ್ ಏರಿಯಾ 30 ಅಂತ ತಗೊಳ್ರಿ, πr² = 30 ಆಯಿತು. ನಾವು ಆರ್ನ ಕಂಡುಹಿಡಬೇಕು. ಸೊ r² ಹೆಂಗೆ ಬರ್ಕೊಡ್ರಿ, 30/π ಆಯಿತು. ಆಮೇಲೆ ಆರ್ ಅಷ್ಟೇ ಬೇಕು ಅಂತಂದು ಹೇಳಿದ್ರೆ ಸ್ಕ್ವೇರ್ ಇದ್ದದ್ದು ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ, √30/π ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಏನು ಮಾಡಿದ ಅಂತಂದು ಹೇಳಿದ್ರೆ ಒಂದೇ ತಳದು ಕೊಟ್ಟಿದ್ದಾನ, ನಾನು ನೋಡಲಿಲ್ಲ. ನೋಡ್ರಿ ಬೇಸ್ ಅಂತಂದು ಕೊಟ್ಟಿದ್ದಾನಲ್ಲ, ಒಂದೇ ತಳದು ಕೊಟ್ಟಿದ್ದಾನೆ, ಕೆಳಗಡೆದು ಮಾತ್ರ ಕೊಟ್ಟಿದ್ದಾನೆ, ಏರಿಯಾ 30. ಸೊ ಕೆಳಗಡೆ ಸರ್ಕಲ್ದು ಏರಿಯಾ ಕಂಡುಹಿಡಿಬೇಕಂತಂದು ಹೇಳಿದ್ರೆ ಫಾರ್ಮುಲಾ ಏನು, πr². ಸೊ ಅದು 30 ಆಯಿತು. ನಮಗೇನು ಕಂಡುಹಿಡಿಬೇಕು, ಆರ್ನ ಕಂಡುಹಿಡಿಬೇಕು. ಸೊ ಪೈ ಆ ಕಡೆ ಕಳಿಸಿದ್ರಿ 35 ಆಯಿತು. ಅದಾದ ನಂತರ ನೆಕ್ಸ್ಟ್ ಸ್ಕ್ವೇರ್ ಇದ್ದ ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಆರ್ = ಏನಂತಂದು ಹೇಳಿದ್ರೆ √30/π ಅಂತಂದು ಬಂತು. ಇಷ್ಟು ನಮ್ಗೆ ಆನ್ಸರ್ ಬಂತು. ಬಟ್ ಅದ್ರ ನಮ್ಗೆ ಆರ್ ಕಂಡುಹಿಡಿ ಅಂತಂದು ಹೇಳಿಲ್ಲ, ತ್ರಿಜ್ಯ ಕಂಡುಹಿಡಿ ಅಂತಂದು ಹೇಳಿಲ್ಲ. ನಮಗೇನು ಕಂಡುಹಿಡಿ ಅಂತ ಹೇಳಿದಾನ, ವ್ಯಾಸ ಕಂಡುಹಿಡಿ ಅಂತಂದು ಹೇಳಿದಾನ. ವ್ಯಾಸ = ಏನು, 2r. ಸೊ 2 × √30/π ಅಂತಂದು ಹೇಳಿ ಆನ್ಸರ್ ನಮಗೆ ಬರುತ್ತೆ. ಅಂದ್ರೆ ನಮಗಿಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ 1 ಬರುತ್ತೆ. ಸೊ ಇಷ್ಟು ಎಲ್ರಿಗೂ ಗೊತ್ತಾಯ್ತಾ? ಈ ಫಾರ್ಮುಲಾ ಒಂದೇ, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ನೋಡ್ರಿ ಇದನ್ನು ಕಂಡು ಹಿಡಿದಿಲ್ಲ, ನಮ್ಗದು ಯೂಸ್ ಆಗಿಲ್ಲ, ಘನಫಲ ಯೂಸ್ ಆಗಿಲ್ಲ. ನೀವು ಇನ್ನೊಂದು ನೋಡ್ಕೋಬಹುದು. ಸೊ πr² ಕಂಡು ಹಿಡ್ಕೋಬೇಕಂತಂದು ಹೇಳಿದ್ರೆ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾನ, 180 ಕೊಟ್ಟಿದ್ದಾನ. ಎಚ್ ಎಷ್ಟು ಐತಿ, ಆರ್ ಐತಿ. ಸೊ ಡಿವೈಡೆಡ್ ಬೈ ಮಾಡ್ರಿ ಅಂತಂದು ಹೇಳಿದ್ರೆ 30 ಬರುತ್ತೆ. πr² ಕೂಡ ಏನಂತಂದು ಹೇಳಿದ್ರೆ 30 ಬರುತ್ತೆ. ಯಾವುದಾದ್ರೂ ಯೂಸ್ ಮಾಡ್ಕೊಂಡು ನೀವು ಕಂಡು ಹಿಡ್ಕೋಬಹುದು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡು ಹಿಡ್ಕೋಬಹುದು, ಆಮೇಲೆ ಇದನ್ನ ಡೈರೆಕ್ಟಾಗಿ ಇದನ್ನ ಯೂಸ್ ಮಾಡ್ಕೊಂಡು ಕಂಡು ಹಿಡ್ಕೊಬಹುದು. ಸೊ ಎಲ್ರಿಗೂ ಗೊತ್ತಾಯ್ತಾ ಇದು? ಸೊ ಇದ್ರ ಮೇಲೆ ನಾನು ಕ್ಲಾಸಸ್ಗಳನ್ನ ಮಾಡಾಕ್ತೀನಿ, ಒಂದು ಕ್ಲಾಸ್ ಮಾಡಾಕ್ತೀನಿ. ನೆಕ್ಸ್ಟ್ ನೋಡ್ರಿ, ಇದನ್ನ ಕಂಡುಹಿಡೀರಿ. ಇದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಕಂಡುಹಿಡೀರಿ. ತುಂಬ ಈಸಿ ಐತೆ. ಸೊ ಎ ಮತ್ತು ಬಿ ಅಂತಂದು ಹೇಳಿ 2 ಟ್ರೈನ್ ಇದಾವ. ಸೊ ಅವೇನಂತಂದು ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಒಳಗಡೆ 155 ಕಿಲೋಮೀಟರ್ ಅಂತರದಲ್ಲಿದ್ದಾವ.
ಈ ರೀತಿಯಾಗಿ ಏನಂತಂದು ಹೇಳಿದ್ರೆ 155 ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ಎ ಟ್ರೈನ್ ಐತೆ, ಆಮೇಲೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಬಿ ಟ್ರೈನ್ ಐತೆ. ಸೊ ಒಂದು ರೈಲು ಎ ಏನಂತಂದು ಹೇಳಿದ್ರೆ 7 o'clock 7 ಗಂಟೆಗೆ ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ, ಬಿಟ್ಬಿಡತ್ತೆ. 7 ಗಂಟೆಗೆ ಏನಂತಂದು ಹೇಳಿದ್ರೆ ಬಿಟ್ಬಿಡತ್ತೆ. ಅದಾದ ನಂತರ ನೆಕ್ಸ್ಟ್ ಬಿ ಇಂದ ಏನಂತಂದು ಹೇಳಿದ್ರೆ ಸೊ ಇದೇನು ಮಾಡತ್ತಪ್ಪ ಅಂತಂದು ಹೇಳಿದ್ರೆ ನೋಡ್ರಿ, ಎಸ್ ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ಏನಪ್ಪ ಅಂತಂದು ಹೇಳಿದ್ರೆ 20 km/h ಅಲ್ಲಿ ಸೊ ಅದು ಕೂಡ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ಗಂಟೆಗೆ? 8 ಗಂಟೆಗೆ ಬಿಡುತ್ತೆ. ಎಷ್ಟು ಗಂಟೆಗೆ? 8 ಗಂಟೆಗೆ ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಎದು ಸ್ಪೀಡ್ ಎಷ್ಟೈತಿ? 25 ಐತೆ. ಎದು ಸ್ಪೀಡ್ ಎಷ್ಟೈತಿ? 25 ಐತೆ. ಎದು ಸ್ಪೀಡ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 25 ಐತೆ. ಓದಿದ್ರ ಕ್ವಶನ್? ಇಲ್ಲಿ ನೋಡ್ರಿ, ಸೊ 2 ಟ್ರೈನ್ಗಳಿದಾವ ನೇರ ಸಾಲಿನಲ್ಲಿ 155 ಕಿಲೋಮೀಟರ್ ಅಂತರದಲ್ಲಿದಾವ. ಸೊ ಒಂದು ರೈಲು ಎ ಅನ್ನೋದೇನಪ್ಪ ಅಂತಂದು ಹೇಳಿದ್ರೆ 7 ಗಂಟೆಗೆ ಹೊರಡುತ್ತಾ. ಸೊ ಅದೇನಂತಂದು ಹೇಳಿದ್ರೆ ಬಿ ಕಡೆಗೆ ಹೋಗುತ್ತಾ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಅಂತಂದು ಹೇಳಿ. ಏದು ಸ್ಪೀಡ್ ಎಷ್ಟಾಯ್ತು ಅಂತಂದು ಹೇಳಿದ್ರೆ 20 km/h ಅಲ್ಲಿ. ಯಾರು ಹೇಳ್ತಾ ಇಲ್ಲ ಸರ್, ರಾಂಗ್ ಹೇಳತ್ತೀರಿ ಅಂತಂದು ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೊಂದು ರೈಲು ಬಿ ಇಂದ ಸ್ಟಾರ್ಟ್ ಆಗುತ್ತೆ, ಈ ಕಡೆಗೆ ಸ್ಟಾರ್ಟ್ ಆಗುತ್ತಾ. ಅದು 8 ಗಂಟೆಗೆ ಬಿಡುತ್ತಾ. ಎಷ್ಟು ಸ್ಪೀಡಲ್ಲಿ? ಎ ಕಡೆಗೆ 25 ಕಿಲೋಮೀಟರ್ ವೇಗದಲ್ಲಿ. ಇದ್ರ ಸ್ಪೀಡ್ ಎಷ್ಟಾಯ್ತು? 25 ಕಿಲೋಮೀಟರ್ ವೇಗದಲ್ಲಿ. ಹಂಗಾದ್ರೆ ಅವ್ರು ಯಾವ ಸಮಯದಲ್ಲಿ ಎರಡು ಮೀಟ್ ಆಗ್ತಾವ? ಅವೇನಪ್ಪ ಅಂತಂದ್ರೆ ಈ ಕಡೆಯಿಂದ ಇದು ಬರುತ್ತಾ, ಈ ಕಡೆಯಿಂದ ಇದು ಬರುತ್ತಾ, ಯಾವ ಟೈಮಿಂಗಲ್ಲಿ ಅವು ಮೀಟ್ ಆಗ್ತಾವ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್, ನೀವೇನಂತಂದು ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಇಲ್ಲೇನೋ ಈ ಕಡೆಯಿಂದ ಒಂದು ಟ್ರೈನ್ ಈ ಕಡೆ ಹೊಂಟೈತಿ, ಈ ಕಡೆಯಿಂದ ಒಂದು ಟ್ರೈನ್ ಹೊಂಟೈತಿ. ಅದು ನಿಮಗೆ ಕಂಡು ಹಿಡಿಯೋದು ಗೊತ್ತಾ? ಒಂದು ಸ್ಪೀಡಲ್ಲಿ ಇನ್ನೊಂದು ಸ್ಪೀಡಲ್ಲಿ ಹೋಗ್ತಿದ್ದಾವ, ಅವತ್ತು ಡಿಸ್ಟೆನ್ಸ್ ಕಂಡು ಹಿಡ್ಕೊಬೇಕು, ಆಮೇಲೆ ಕಂಡು ಹಿಡ್ಕೋಬೇಕಷ್ಟೆ, ಟೈಮಿಂಗ್ ಕಂಡು ಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. ಎರಡು ಏನಂತಂದು ಹೇಳಿದ್ರೆ ಒಂದೇ ಟೈಮಿಂಗ್ ಹೋಯ್ತು ಅಂತಂದು ಹೇಳಿದ್ರೆ ಅರ್ಥ ಆಗ್ತಿತ್ತು. ಇದು 8 ಗಂಟೆಗೆ ಬಿಟ್ಟೈತಿ, ಇದು ಆಲ್ರೆಡಿ 7 ಗಂಟೆಗೆ ಬಿಟ್ಟೈತಿ. ಅಂದ್ರೆ ಎ ಟ್ರೈನ್ ಅಂತಂದು ಹೇಳಿದ್ರೆ ಮುಂಚೆನೆ ಬಿಟ್ಟೈತಿ. ಎ ಟ್ರೈನ್ ಮುಂಚೆನೆ ಬಿಟ್ಟೈತೆ ಅಂತಂದು ಹೇಳಿದ್ರೆ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತಲ್ಲ, ನಮ್ಗೆ ಎರಡು ಟೈಮಿಂಗ್ ಸೇಮ್ ಬರಬೇಕು. ಆ ಟೈಮಿಂಗ್ ಕಂಡು ಹಿಡ್ಕೋಬೇಕು ನಾವು. ಇಲ್ಲೇನಂತಂದು ಹೇಳಿದ್ರೆ ಎ ಟ್ರೈನು 7 ಗಂಟೆಗೆ ಬಿಟ್ಟೈತೆ ಅಂತಂದು ಹೇಳಿದ್ರೆ ಸ್ವಲ್ಪ ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೆ. ಆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿರುತ್ತೆ? 1 ಅವರಲ್ಲಿ. ಅಂದರೆ ಇದು 7 ಗಂಟೆ, ಇಲ್ಲಿ ಎರಡು ಏನಂತಂದು ಹೇಳಿದ್ರೆ 8 ಗಂಟೆ ಆಗಬೇಕು. ಸೊ 1 ಅವರಲ್ಲಿ ಎಷ್ಟು ಕವರ್ ಮಾಡಿರುತ್ತೆ ಹೇಳ್ರಿ ನೋಡೋಣ. ಅದಾದರೂ ಹೇಳ್ರಿ, 20 km/h ಅಲ್ಲಿ ಹೋಗ್ತಾ ಇದೆ ಅಂತಂದು ಹೇಳಿದ್ರೆ ಎ ಟ್ರೈನು 20 km/h ಅಲ್ಲಿ ಹೋಗ್ತಿದೆ ಅಂತಂದು ಹೇಳಿದ್ರೆ 1 ಅವರಲ್ಲಿ ಟ್ರೈನ್ ಎಷ್ಟು ಕವರ್ ಮಾಡಿದ್ದು ಡಿಸ್ಟೆನ್ಸು? ಎಷ್ಟಪ್ಪ ಅಂತಂದು ಹೇಳಿದ್ರೆ 20 ಕಿಲೋಮೀಟರ್ ಕವರ್ ಮಾಡಿರುತ್ತೆ. ಅಂದ್ರೆ ಪರ್ ಅವರ್ಗೆ ಎಷ್ಟು ಕಿಲೋಮೀಟರ್ ಓಡುತ್ತೆ? 20 ಕಿಲೋಮೀಟರ್ ಓಡುತ್ತೆ ಅಂತ ಕೊಟ್ಟಿದ್ದಾನೆ ಸ್ಪೀಡಲ್ಲಿ. ಸೊ ಇದಾದ ನಂತರ ನೆಕ್ಸ್ಟ್ ನಮ್ದು ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಉಳಿತು? ಇವಾಗ ಎರಡು ಒಂದಾಯ್ತು ನೋಡ್ರಿ. ಇದೇನಂತಂದ್ರೆ ಇದು ಎ ಕೂಡ 8ನೇ ಅವರ್ಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬಿ ಕೂಡ 8ನೇ ಅವರ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಇದು ಏನಂತಂದು ಹೇಳಿದ್ರೆ ಕವರ್ ಮಾಡಿರೋ ಡಿಸ್ಟೆನ್ಸು 7 ಗಂಟೆಯಿಂದ 8 ಗಂಟೆ 1 ಅವರಲ್ಲಿ. ಸೊ ಅಂದರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಉಳಿತಿವಾಗ? ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಉಳಿತಿವಾಗ? ಮೈನಸ್ ಮಾಡಿರಿ, 155 ಮೈನಸ್ 20 ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತೆ? 135 ಬರುತ್ತೆ. 135 ಕಿಲೋಮೀಟರ್ ಉಳಿತು. ಇದೇನಾಯಿತು? ನಮ್ಮದು ಟೋಟಲ್ ಡಿಸ್ಟೆನ್ಸ್ ಆಯಿತು. ಈಗ ನಾವು ಸ್ಪೀಡ್ ಕಂಡುಹಿಡಬೇಕಲ್ಲ. ಸ್ಪೀಡು ಒಂದೇನಂತಂದು ಹೇಳಿದ್ರೆ ಈ ಕಡೆ ಹೊಂಟೈತಿ, ಇನ್ನೊಂದು ಈ ಕಡೆ ಹೊಂಟೈತಿ. ಹಂಗಾದ್ರೆ ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತೆ? ರಿಲೇಟಿವ್ ಸ್ಪೀಡ್ ಒಂದು ಈ ಕಡೆ ಇನ್ನೊಂದು ಈ ಕಡೆ ಅಂತಂದು ಹೇಳಿದ್ರೆ ಅದ್ರದ್ದು ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತೆ? ಕೂಡಿಸ್ಬೇಕು ಸರ್. ಇದ್ರದ್ದು 25 ರೀ, ಆಮೇಲೆ ಇದ್ರದ್ದು ಏನಂತಂದು ಹೇಳಿದ್ರೆ 20 ರೀ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 45 km/h ರೀ. ಎಸ್, ಡನ್. ಅದಾದ ನಂತರ ನೆಕ್ಸ್ಟ್ ನಾವು ಇವಾಗ ಏನು ಕಂಡುಹಿಡಬೇಕು? ಸಿಂಪಲ್, ಟೈಮಿಂಗ್ ಕಂಡುಹಿಡಬೇಕು. ಸೊ ಇಲ್ಲಿ ಎಷ್ಟೈತಿ? 135 ಡಿವೈಡೆಡ್ ಬೈ 45 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? 41 ಒಂದ್ಲೆ 45 ಮೂರ್ಲೆ. ಸೊ 3 ಅವರ್ಸ್ ಬಂತು. 3 ಅವರ್ಸ್ ಬಂತು. ಹಂಗಂದ್ರೆ ಇವೆರಡು ಯಾವ ಟೈಮಲ್ಲಿ ಕ್ರಾಸ್ ಆಗ್ತಾವ ಅಂತಂದು ಹೇಳಿದ್ರೆ, ಮೀಟ್ ಆಗ್ತಾವ ಅಂತಂದು ಹೇಳಿದ್ರೆ 3 ಅವರ್ಸ್ ಆದಮೇಲೆ.
ಈಗ ಆಲ್ರೆಡಿ ಎಷ್ಟಾಗೈತಿ 8 ಗಂಟೆಗೆ ಬಿಟ್ಟೈತೆ. 8 ಗಂಟೆ ಪ್ಲಸ್ 3 ಅವರ್ಸ್ ಅಂತಂದು ಹೇಳಿದ್ರೆ 11 ಗಂಟೆಗೆ ಏನಪ್ಪ ಅಂತಂದು ಹೇಳಿದ್ರೆ ಇವೆರಡು ಮೀಟ್ ಆಗಿ ಕ್ರಾಸ್ ಆಗಿ ಹೋಗ್ತಾವ. ಸೊ ಎಷ್ಟು ಆನ್ಸರ್ ಎಷ್ಟು ಬಂತಪ್ಪ ಅಂತಂದು ಹೇಳಿದ್ರೆ 11 ಗಂಟೆ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ ಪ್ರಾಬ್ಲಮ್ಮು? ಇಲ್ಲಿ ನಾನು ಏನೂ ಮಾಡಿಲ್ಲ. ನಿಮ್ದು ಏನಂತಂದು ಹೇಳಿದ್ರೆ ನಾವು ನಾರ್ಮಲ್ ಆಗಿ ಮಾಡ್ತೀವಲ್ಲ, 2 ಸ್ಪೀಡ್ ಹೋಗ್ತಿದ್ದಾವ ಒಂದು ಡಿಸ್ಟೆನ್ಸಲ್ಲಿ ಇನ್ನೊಂದು ಡಿಕ್ಕಿನಲ್ಲಿ. ಸೊ ಅದ್ರ ನಡುವಿನ ಡಿಸ್ಟೆನ್ಸ್ ಎಷ್ಟು? 135. ಇದನ್ನ ಮಾತ್ರ ಕಂಡುಹಿಡ್ಕೊಂಡಿದ್ದೆ. ಅದು ಹೆಂಗೆ ಕಂಡುಹಿಡ್ಕೊಂಡೆ? ಎ ಟ್ರೈನು ಆಲ್ರೆಡಿ 7 ಗಂಟೆಗೆ ಬಿಟ್ಟೈತೆ. ಅದನ್ನು ನಾವು ಎಷ್ಟು ಗಂಟೆಗೆ ತೊಗೊಂಡು ಬರಬೇಕು? 8 ಗಂಟೆಗೆ ತೊಗೊಂಡು ಬರಬೇಕು. ಯಾಕಂದ್ರೆ ಇನ್ನೊಂದು ಟ್ರೈನು 8 ಗಂಟೆಗೆ ಬಿಟ್ಟೈತೆ. ಅಂದ್ರೆ 7ರಿಂದ 8 ಅಂತಂದು ಹೇಳಿದ್ರೆ 1 ಅವರ್ ಆಯಿತು. 1 ಅವರಲ್ಲಿ ಎ ಟ್ರೈನು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿತ್ತಾ? 20 ಕಿಲೋಮೀಟರ್ ಪರ್ ಅವರ್ ಅಂತ ಕೊಡಿದ್ದಾರೆ. 1 ಅವರಲ್ಲಿ 20 ಕಿಲೋಮೀಟರ್ ಅಂದ್ರೆ 20 ಕಿಲೋಮೀಟರ್ ಕವರ್ ಮಾಡಿರುತ್ತೆ. ಸೊ 155ರಲ್ಲಿ 20 ಕಳೆದ್ರೆ ಅಂದ್ರೆ 135 ಟೋಟಲ್ ಡಿಸ್ಟೆನ್ಸ್. 8 ಗಂಟೆ ಆಗ್ತಾವ. ಇವಾಗ ಏನು ಮಾಡಬೇಕು? ಸೇಮ್ ರಿಲೇಟಿವ್ ಸ್ಪೀಡ್ 135, ರಿಲೇಟಿವ್ ಸ್ಪೀಡ್ ಎಷ್ಟು? 45. ಟೈಮ್ ಬರುತ್ತಾ 3 ಅವರು. 3 ಅವರಲ್ಲಿ ಏನಂತಂದು ಹೇಳಿದ್ರೆ ಎರಡು ಕ್ರಾಸ್ ಮಾಡಿ ಹೋಗ್ತಾವ, ಅಂದ್ರೆ ಮೀಟ್ ಆಗ್ತಾವ. ಸೊ 8 ಗಂಟೆಗೆ ಪ್ಲಸ್ 3 ಅವರ್ ಕೂಡಿಸಿರಿ ಅಂತಂದು ಹೇಳಿದ್ರೆ 11 ಅವರ್ ಆಗುತ್ತೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್. ಇಂಥ ಕ್ವಶನ್ಸ್ ಏನಂತಂದು ಹೇಳಿದ್ರೆ ಯಾರ್ದು ಬ್ಯಾಡ್ ಲಕ್ ಇರುತ್ತಲ್ಲ ಅಂಥವ್ರಿಗೆ ಬರುತ್ತೆ. ನಿಜ ಹೇಳ್ತಿದ್ದೀನಿ, ಈ ಥರ ಕ್ವಶನ್ಸ್ಗಳು ಬರಂಗಿಲ್ಲ ನಮಗೆ. ಡೈರೆಕ್ಟಾಗಿ ಏನಂತಂದು ಹೇಳಿದ್ರೆ ಟೈಮಿಂಗ್ ಕೊಡಂಗಿಲ್ಲ. ಇದನ್ನ ಅಷ್ಟೇ ಕಂಡಿಡಿ ಅಂತಂದು ಹೇಳ್ತಾನೆ, ಟಿ ಅಷ್ಟೇ ಕಂಡಿಡಿ ಅಂತ ಹೇಳ್ತಾನೆ. ಕೆಲವೊಂದು ಟೈಮಲ್ಲಿ ಟೈಮಿಂಗ್ಸ್ ಕೊಟ್ಟಿರುತ್ತೆ ಅಷ್ಟೆ. ನೆಕ್ಸ್ಟ್ ನೋಡ್ರಿ ಕ್ವಶನ್ನು. ಇದು ನಾನು ಟಫ್ ಆಗಿರೋದು ತೊಗೊಂಡಿದ್ದೀನಿ ಕ್ವಶನ್ ಪೇಪರು, ನೆನ್ಪಿಟ್ಕೊಳ್ರಿ. ನಾಳೆ ಈಸಿ ಆಗಿರುತ್ತೆ, ಅದನ್ನು ತೊಗೊಳ್ತೀನಿ. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಯಾವ್ದು 24ರಿಂದ ಡಿವೈಡ್ ಆಗುತ್ತೆ ಅಂತಂದು ಹೇಳಿ. ಕೆಲವು ಜನ ಹೇಳ್ತಾರೆ ಸರ್ ನಮ್ಗೆ ಏನು ಬೇಕ್ರಿ, ಟ್ರಿಕ್ಸ್ ಬೇಕ್ರಿ, ಅದು ಬೇಕ್ರಿ. ಹೆಂಗೆ ಟ್ರಿಕ್ಸಾ? ತೊಗೊಳ್ರಿ. ಫಸ್ಟ್ ಇದು ತೊಗೊಳ್ರಿ, 2940 ತೊಗೊಳ್ರಿ, ಡಿವೈಡೆಡ್ ಬೈ 24 ಮಾಡ್ರಿ. ಡಿವೈಡ್ ಆಗುತ್ತಿಲ್ಲ ನೋಡ್ರಿ. ಸಿಂಪಲ್. 2 12 2 1 2 ಎಷ್ಟಾಯ್ತು? 2 4 8 ಆಯಿತು, 2 7 14. ಇದು ಡಿವೈಡ್ ಆಗುತ್ತೆ ನೋಡ್ರಿ. 12 1 12 27 ಆಯಿತು. 12 2 24 30. ಡಿವೈಡ್ ಆಗಂಗಿಲ್ಲ. ಸೇಮ್ ಅದೇ ಥರ ನೋಡ್ರಿ. 28 56 ಡಿವೈಡೆಡ್ ಬೈ 12 ಮಾಡ್ರಿ. 12 1. ಸೊ ಇದು 24 ಐತೆ. ಸೊ 2 12 24. ಅದಾದ ನಂತರ ನೆಕ್ಸ್ಟ್ ಎಷ್ಟು? 2 1 2 4 2 2 2 8 16. 12 1 12 1. ಸೊ 22 ಉಳಿತು. ಎಷ್ಟಾಗುತ್ತೆ ಇಲ್ಲಿ? 12 1 12. ಎಷ್ಟು ಉಳಿತು? 10 ಉಳಿತು. 108 ಆಗುತ್ತೆ. 12 9. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸೆಕೆಂಡ್ ಒನ್ 2 8 5 6 ಏನಾಗತ್ತೆ ಅಂತಂದು ಹೇಳಿದ್ರೆ 24ರಿಂದ ಡಿವೈಡ್ ಆಗುತ್ತೆ. ಇದನ್ನ ಮಾಡ್ಬೇಕು. ಇಲ್ಲ ನಿಮ್ಗೆ ಡೈರೆಕ್ಟಾಗಿ ಮಾಡಕ್ಕೆ ಬರಲಿಲ್ಲ ಅಂದರೆ ಇನ್ನೂ 2ರಿಂದ 4ರಿಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಟೋಟಲಾಗಿ ಡಿವೈಡ್ ಆಗಬೇಕು. ಅದು ಈ ಥರ ಅರ್ಧಂಬರ್ಧ ಉಳಿಬಾರ್ದು. ಅಂದರೆ ಇಲ್ಲಿ 2856 ಏನಾಗತ್ತೆ ಅಂದರೆ 24ರಿಂದ ಡಿವೈಡ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸಿಂಪಲ್ ಐತೆ ಕ್ವಶನ್ ಮಾತ್ರ ಸಿಂಪಲ್ ಐತೆ. ನೀವು ಎಲ್ಲಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅಂತಂದು ಹೇಳಿದ್ರೆ ಮುಗಿದೋಗ್ಬಿಡುತ್ತೆ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ. ಪ್ರಿಯಾಂಕ್ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಒಂದು ಪ್ಲಾಂಟ್ ತೊಗೊತಾನೆ, ಒಂದು ಫ್ಲ್ಯಾಟ್ ತೊಗೊತಾನೆ. ಸೊ ಈ ಥರ ಒಂದು ಫ್ಲ್ಯಾಟ್ ಐತೆ, ಅದರಲ್ಲಿ ಗಿಡ ಮರಗಳು ಅದಾದ ನಂತರ ಮನಿಗಳಿದಾವೆ. ಒಂದು ಫ್ಲ್ಯಾಟ್ ತೊಗೊತಾನೆ. ಎಷ್ಟಕ್ಕೆ? ಇಷ್ಟು ಅಮೌಂಟಿಗೆ. ಎಷ್ಟು ಅಮೌಂಟಿಗೆ? ಇಷ್ಟು ಅಮೌಂಟ್. 1 2 3 4 5 6 ಇಷ್ಟು ಅಮೌಂಟ್ಗೆ ಏನಂತಂದು ಹೇಳಿದ್ರೆ ಒಂದು ಫ್ಲ್ಯಾಟನ್ನು ತೊಗೊತಾನೆ. ಅದನ್ನ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಅದನ್ನು ಸಜ್ಜುಗೊಳಿಸ್ತಾನೆ. ಅದನ್ನ ಏನಂತಂದು ಹೇಳಿದ್ರೆ ರಿಪೇರಿ ಎಲ್ಲ ಮಾಡ್ತಾನೆ. ರಿಪೇರಿ ಎಲ್ಲ ಮಾಡಿದ ನಂತರ ಅವನೇನು ಮಾಡ್ತಾನೆ ಅಂತಂದು ಹೇಳಿದ್ರೆ ಅದನ್ನ ಇಷ್ಟು ರೂಪಾಯಿಗೆ, ಇದನ್ನು ತೊಗೊಂಡಿರೋದಿಗೆ ಎಷ್ಟು ಕಾಸ್ಟ್ ಪ್ರೈಸ್ ಎಷ್ಟು ಇಷ್ಟಿಗೆ, ಅದನ್ನ ಎಷ್ಟು ಮಾಡ್ತಾನೆ ಅಂತಂದು ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್, ಮಾರ್ತಾನೆ. ಮಾರುವ ಬೆಲೆ. ಕೊಳ್ಳುವ ಬೆಲೆ ಎಷ್ಟು ಅಂತಂದು ಹೇಳಿದ್ರೆ ಕೊಂಡ ಬೆಲೆ ಇಷ್ಟಾದ್ರೆ ಇದನ್ನ ಎಷ್ಟಕ್ಕೆ ಮಾರ್ತಾನೆ ಅಂತಂದು ಹೇಳಿದ್ರೆ ಇಷ್ಟಕ್ಕೆ ಮಾರ್ತಾನೆ. ಮುಂದೆ ಎಷ್ಟು ಬರಿಬೇಕು? 2 4 6 ಸೊನ್ನೆಗಳನ್ನು ಬರಿಬೇಕು. ಇಷ್ಟಕ್ಕೆ ಮಾರ್ತಾನೆ. ಸೊ ಹಂಗಾದ್ರೆ ಫ್ಲ್ಯಾಟ್ನ ಶೇಕಡ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗೈತಿ, ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗೈತಿ ಅಂತ ಕ್ವಶನ್ ಕೇಳಿದಾರೆ. ಇವಾಗೇನೆ ಇಷ್ಟಕ್ಕೆ ತೊಗೊಂಡಿದ್ದಾನ, ಇಷ್ಟಕ್ಕೆ ಮಾರಿದಾನ ಅಂತಂದು ಹೇಳಿದ್ರೆ ಇದ್ರದ್ದು ಡಿಫ್ರೆನ್ಸ್ ಎಷ್ಟಾಗತ್ತಾ? ಇಷ್ಟಾಗತ್ತಾ? ಅದನ್ನೆರಡು ಮೈನಸ್ ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟಾಗತ್ತೆ ನೋಡ್ರಿ? ಇಷ್ಟು ಬರುತ್ತೆ ಡಿಫ್ರೆನ್ಸ್. ವ್ಯತ್ಯಾಸ ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ. ಸೊ ಇವಾಗ ನಾವು ಪರ್ಸೆಂಟೇಜ್ ಕಂಡುಹಿಡಿಯೋದೇನು? ಇಲ್ಲೇನು ನಾವು ವ್ಯತ್ಯಾಸ ಕಂಡುಹಿಡ್ಕೊಂಡಿದ್ದೀವಲ್ಲ, ವ್ಯತ್ಯಾಸ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100. ಓಕೆ. ಸೊ ಇಲ್ಲಿ ನೋಡ್ರಿ ವ್ಯತ್ಯಾಸ ಎಷ್ಟೈತಿ? ಇಷ್ಟೈತೆ. ವ್ಯತ್ಯಾಸ ಎಷ್ಟೈತೆ?
ಒರಿಜಿನಲ್ ಕೊಂಡಿರೋ ವ್ಯಾಲ್ಯೂ ಎಷ್ಟೈತಿ, ಇಷ್ಟೈತಿ, ಅದನ್ನ ಕೆಳಗಡೆ ಹಾಕ್ರಿ. ಇಂಟು ಏನಪ್ಪ ಅಂತಂದು ಹೇಳಿದ್ರೆ 100. ಸೊ ಇವೆರಡು ಸೇಮ್ ಇರೋದ್ರಿಂದ ಒಂದಾಗತ್ತೆ. ಅದಾದ ನಂತರ ಇಂಟು 100 ಅಂತಂದು ಹೇಳಿದ್ರೆ 100%. ಇಲ್ಲಿ ನೋಡ್ರಿ, ಇದ್ರದ್ದು ಡಬಲ್ ಆಗೈತ್ರು. ಸಿಂಪಲ್ ಆಗಿ ನೋಡಿದ್ರೆ ನಾನು ಆಗಲೇ ಹೇಳ್ದೆ, ಫಾರ್ಮುಲಾ ಪ್ರಕಾರ ಬಿಡಿಸಿದ್ರೆ ಈ ಥರ ಬರ್ತೈತಿ. ಫಾರ್ಮುಲಾ ಪ್ರಕಾರ ಬಿಡಿಸಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸಿಂಪಲ್ ಆಗಿ ನೋಡ್ರಿ, ಇಷ್ಟಕ್ಕೆ ತೊಗೊಂಡಿದ್ದಾನೆ, ಇಷ್ಟಕ್ಕೆ ಮಾರಿದ ಅಂತಂದು ಹೇಳಿದ್ರೆ ಇದ್ರದ್ದು ಡಬಲ್ ಆಗಲಿಲ್ಲೇನದ. 6 ಕೋಟಿಗೆ ತೊಗೊಂಡಿದ್ದಾನ, 6 ಕೋಟಿನ 60 ಲಕ್ಷನ ಇದು. ಓಕೆ, 60 ಲಕ್ಷಕ್ಕೆ ತೊಗೊಂಡಿದ್ದಾನ, 1,01,20,000 20 ಲಕ್ಷಕ್ಕೆ ಮಾರಿದಾನ. 60 ಲಕ್ಷಕ್ಕೆ ತೊಗೊಂಡಿದ್ದಾನ, 1,20,00,000 ಮಾರಿದಾನ. ಅಂದರೆ ಎಷ್ಟಾಯಿತು? 60 ಲ್ಯಾಕ್ ಜಾಸ್ತಿ ಆಯಿತು. ಮತ್ತೆ 60 ಲಕ್ಷ ಏನಂತಂದು ಹೇಳಿದ್ರೆ ಅವ್ನಿಗೆ ಲಾಭ ಬಂತು. ಅಂದರೆ ಡಬಲ್ ಆಯಿತು, 100% ಇನ್ಕ್ರೀಸ್ ಆಯ್ತು ಅಲ್ಲಿ. ಅದನ್ನು ಡೈರೆಕ್ಟಾಗಿ ನೋಡಿ ಹೇಳ್ಬೋದು. ಫಾರ್ಮುಲಾ ಪ್ರಕಾರ ಅಂದ್ರೆ ಅದ್ರದ್ದು ಎರಡರದ್ದು ವ್ಯತ್ಯಾಸ ತಗೊಳ್ಳೋದು, ವ್ಯತ್ಯಾಸ ಮೇಲ್ಗಡೆ ಬರೋದು, ಒರಿಜಿನಲ್ ವ್ಯಾಲ್ಯೂ ಎಷ್ಟಕ್ಕೆ ತೊಗೊಂಡಿದ್ದಾನೆ ಕಾಸ್ಟ್ ಪ್ರೈಸ್ ಅದನ್ನ ಕೆಳಗಡೆ ಬರೋದು, ಇಂಟು 100 ಮಾಡೋದು. ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಶೇಕಡಾವಾರು ಹೆಚ್ಚಳ ಗೊತ್ತಾಗತ್ತೆ. 100%. ಆನ್ಸರ್ ಎಷ್ಟಾಯಿತು? 100%. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಮಾಡ್ರಿ. ಎ ಮತ್ತು ಬಿ ಒಟ್ಟಾಗಿ ಏನಂತಂದು ಹೇಳಿದ್ರೆ 8 ದಿನದಲ್ಲಿ ಕೆಲಸ ಮುಗಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಎ ಒಬ್ಬನೇ ಏನಂತಂದು ಹೇಳಿದ್ರೆ 16 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾನ. ಹಂಗಾದ್ರೆ ಬಿ ಏನು ಮಾಡ್ತಾ ಅಂತಂದು ಹೇಳಿದ್ರೆ 50% ಎಫಿಷಿಯನ್ಸಿ ಒಳಗಡೆ, ಬಿ ಇದ್ದವೇನಂತಂದು ಹೇಳಿದ್ರೆ 50% ಎಫಿಷಿಯನ್ಸಿ ಒಳಗಡೆ ಕೆಲಸ ಮಾಡಿದ್ರ ಎ ಮತ್ತು ಬಿ ಒಟ್ಟಿಗೆ ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರ ಅಂತಂದೇಳಿ ಇದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ, ಟ್ರಿಕ್ಸ್ ಪ್ರಕಾರನ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಎ ಮತ್ತು ಬಿ ಒಟ್ಟಾಗಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರ? 8 ದಿನದಲ್ಲಿ ಮಾಡ್ತಾರ. ಅದೇ ಥರ ನೆಕ್ಸ್ಟ್ ನೋಡ್ರಿ, ಎ ಇದ್ದವ ಎಷ್ಟು ದಿನದಾಗ ಮುಗಿಸ್ತಾನ? 16 ದಿನದಲ್ಲಿ ಮುಗಿಸ್ತಾನ. ಸೊ ನೆಕ್ಸ್ಟ್ ನಮಗೇನಪ್ಪ ಅಂತಂದು ಹೇಳಿದ್ರೆ ಬಿದ್ ಗೊತ್ತಿಲ್ಲ, ನಮಗೆ ಇವೆರಡ ಗೊತ್ತಿದ್ದಾವು. ಇವು ಎರಡರದ್ದು LCM ತಕ್ಕೋತೀನಿ ನಾನು. ಇವಾಗ ಲಸ ತಕ್ಕೊಂತೀನಿ, ಅವಾಗ ನಮಗೆ ಏನು ಸಿಗುತ್ತಾ? ಒಟ್ಟು ಕೆಲಸ ಸಿಗುತ್ತೆ. ಸೊ 2 4 8, 2 8 16. ಇದೇನು 2 2 4, 2 4 8. ನೆಕ್ಸ್ಟ್ ನೋಡ್ರಿ 2 1 2 2 ಎಲ್ಲಾನು ಗುಣಿಸ್ರೆ ಎಷ್ಟು ಬರುತ್ತೋ? 2 2 4, 4 2 8, 8 2 16. ಸೊ 16 ಏನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಆಯಿತು. ಈಗ ನೆಕ್ಸ್ಟ್ ನಮ್ಮ ಸ್ಟೆಪ್ ಏನು? ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅಂತ ಕಂಡುಹಿಡಬೇಕು. ಇವರಿಬ್ರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ? 2 ಯೂನಿಟ್. ಎ ಒಬ್ಬ ಏನಂತಂದು ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 1 ಯೂನಿಟು. ಡಿವೈಡೆಡ್ ಬೈ ಮಾಡ್ಬೇಕಷ್ಟೇ. 16 ಡಿವೈಡೆಡ್ ಬೈ 8 ಮಾಡ್ರಿ ಅಂದರೆ 2 ಯೂನಿಟ್ ಆಯಿತು. ಸೊ 16 ಡಿವೈಡೆಡ್ ಬೈ 16 ಮಾಡ್ರಿ ಅಂತಂದು ಹೇಳಿದ್ರೆ 1 ಯೂನಿಟ್ ಉಳಿತು. ಸೊ ಇದಾದ ನಂತರ ನೆಕ್ಸ್ಟ್ ನಮ್ಗೆ ಇಲ್ಲೇ ಗೊತ್ತಾಗತ್ತಾ? ಇಬ್ರು ಸೇರಿ 2 ಯೂನಿಟ್ ಮಾಡಿದಾರು. ಅದಾದ ನಂತರ ನೆಕ್ಸ್ಟ್ ಎ ಇದ್ದ 1 ಯೂನಿಟ್ ಮಾಡಿದಾನ. ಇದು ಮೈನಸ್ ಮಾಡ್ಕೊಳ್ರಿ, ಬೀದ್ ಗೊತ್ತಾಗತ್ತಾ ನೋಡ್ರಿ. ಬೀದ್ ಗೊತ್ತಾಗತ್ತಾ? ಎ ಪ್ಲಸ್ ಬಿ ಎ ಆಯ್ತು. ಇದನ್ನೆರಡು ಮೈನಸ್ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಬಿ ಎಷ್ಟು ಮಾಡಬೇಕು? ಇಬ್ರು ಸೇರಿ 2 ಯೂನಿಟ್ ಮಾಡ್ಬೇಕಂದ್ರೆ ಬಿ ಆಲ್ರೆಡಿ 1 ಯೂನಿಟ್ ಮಾಡ್ತಿದ್ದಾನೆ, ಇವನು ಕೂಡ 1 ಯೂನಿಟ್ ಮಾಡಬೇಕು. ಬಟ್ ಅದ್ರಲ್ಲಿ ನಮ್ಮ ಕೆಲಸ ಏನು ಹೇಳಿದಾರ? ಅವನೇನಂತಂದು ಹೇಳಿದ್ರೆ 50% ಎಫಿಷಿಯನ್ಸಿ ಅಂದ್ರೆ ಇವಾಗ ಒಂದು ದಿನಕ್ಕೆ ಫುಲ್ ಕಂಪ್ಲೀಟಾಗಿ ವರ್ಕ್ ಮಾಡಿರಿ ಅಂತಂದು ಹೇಳಿದ್ರೆ ಅದು 100% ಎಫಿಷಿಯನ್ಸಿ. ಬಟ್ ಆದ್ರೆ ಅವ್ನು 50% ಎಫಿಷಿಯನ್ಸಿ ಮಾಡಿದ ಅಂತಂದು ಹೇಳಿದ್ರೆ ಈ ಥರ ಅರ್ಧ ಕೆಲಸ, 1 ಯೂನಿಟ್ ಕೆಲಸ ಫುಲ್ ಮಾಡ್ತಿಲ್ಲ, ಅರ್ಧ ಕೆಲಸ ಮಾಡ್ತಿದ್ದಾನೆ. ಅಂದರೆ ಎಷ್ಟು ತೊಗೋಬೇಕು? 1/2, 0.5 ತೊಗೋಬೇಕು. ನನಗೆ 0.5 ತೊಗೊಳಲ್ಲ, 1/2 ಅಂತ ತೊಗೋಬೇಕು. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಅಂತಂದು ಹೇಳಿದ್ರೆ ಪೂರ್ಣ ಕೆಲಸ ಮಾಡಂಗಿಲ್ಲ, 50% ಅಷ್ಟೇ ವರ್ಕ್ ಮಾಡ್ತಾ ಅಂತಂದು ಹೇಳಿದ್ರೆ 1/2 ಕೆಲಸ ಮಾಡ್ತಾನ. ಇವಾಗ ನೋಡ್ರಿ, ಎ ಇದ್ದವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 1 ಯೂನಿಟ್. ಬಿ ಇದ್ದವ ಎಷ್ಟು ಮಾಡ್ತಾನ? 1/2 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಟೋಟಲ್ ಕೆಲಸ ಯಾವಾಗ ಮುಗಿಸ್ತಾರೆ ಇವರು? ಟೋಟಲ್ ಕೆಲಸ ಎಷ್ಟೈತಿ? 16 ಐತಿ. ಅದಾದ ನಂತರ ಇವರಿಬ್ರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 1 + 1/2. ಅಂದರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಲಸ ತಕೊಂಡು ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 3/2 ಆಗುತ್ತೆ. ಸೊ ಡಿವೈಡೆಡ್ ಬೈ 3/2 ಮಾಡ್ರಿ. ಇದು 2 ಮೇಲ್ಗಡೆ ಹೋಗುತ್ತಾ? ಇದು ಅಂದರೆ 2 ಮೇಲ್ಗಡೆ ಹೋಯ್ತು ಅಂತಂದು ಹೇಳಿದ್ರೆ 16 × 2 ಆಯಿತು, ಡಿವೈಡೆಡ್ ಬೈ 3. ಅಂದ್ರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 30 ಡಿವೈಡೆಡ್ ಬೈ 3 ಡೇಸ್ ಅಂತಂದು ಬರುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ಇಲ್ಲಿ ಏನ್ ಮಾಡ್ಕೊಂಡ್ವಿ? ಎ ಮತ್ತು ಬಿದ್ ಕೆಲಸ ಕೊಟ್ಟಿದ್ದಾನ, ಆಮೇಲೆ ಎದ್ ಕೆಲಸ ಕೊಟ್ಟಿದ್ದಾನ. ಅದಾದ ನಂತರ ನೆಕ್ಸ್ಟ್ ಲಸ ತಕೊಂಡ್ವಿ, ಅವಾಗ ಏನ್ ಬಂತು? ಒಟ್ಟು ಕೆಲಸ ಬಂತು. ಆಮೇಲೆ ಬೀದ್ ನಮ್ಗೆ ಗೊತ್ತಿಲ್ಲ, ಬೀದ್ ಏನಪ್ಪಾ ಅಂತಂದು ಹೇಳಿದ್ರೆ ಸೊ 1 ಯೂನಿಟ್ ಕೆಲಸ ಮಾಡ್ತಾನೆ. ಇದ್ರ ಪ್ರಕಾರ ನಾವು ನೋಡ್ಕೊಂಡಾಗ ಬಿ 1 ಯೂನಿಟ್ ಕೆಲಸ ಮಾಡ್ತಾನ. ಬಟ್ ಅದ್ರಲ್ಲಿ ನಮ್ಮ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂತಂದು ಹೇಳಿದ್ರೆ 50% ಎಫಿಷಿಯನ್ಸಿ ಅಂತಂದು ಹೇಳಿದ್ರೆ
ಕಂಪ್ಲೀಟ್ ಕೆಲಸ ಮಾಡ್ದ ಅಂತಂದು ಹೇಳಿದ್ರೆ 100% ಎಫಿಷಿಯನ್ಸಿ. 50% ಅಂತ ಹೇಳಿದ್ರೆ ಅರ್ಧ. ಒಂದು ಯೂನಿಟಲ್ಲಿ ಅರ್ಧ ಎಷ್ಟಾಯಿತು? 0.5 ಆಗುತ್ತೆ. 0.5ನ ನಾನು ಈ ಥರ ಬರ್ಕೊಳಂಗಿಲ್ಲ, 1/2 ಅಂತ ಬರ್ಕೊತೀನಿ. 1/2 ಅಂತಂದು ಹೇಳಿ ಬರ್ಕೊತೀನಿ. ಸೊ ಇವಾಗ ನೋಡ್ರಿ, ಸೊ ಟೋಟಲ್ 16 ಐತಿ. ನಮ್ಮ ಕ್ವಶನ್ ಏನು ಕೇಳಿದಾರೆ, ಎ ಮತ್ತು ಬಿ ಒಟ್ಟಿಗೆ ಎಷ್ಟು ದಿನದಾಗ ಮುಗಿಸ್ತಾರ ಅಂತಂದೇಳಿ. ಇಲ್ಲಿ ಎ ಮತ್ತು ಬಿ ಏನಂತಂದು ಹೇಳಿದ್ರೆ 100% ಮಾಡಿದಾಗ 8 ದಿನದಾಗ ಮುಗಿಸಿದ್ರು. ಬಟ್ ಅದರ ಕ್ವಶನ್ ಕೇಳಿರೋದೇನು, ಎ 100%, ಅದಾದ ನಂತರ ಬಿ ಏನಂತಂದು ಹೇಳಿದ್ರೆ 50% ವರ್ಕ್ ಮಾಡಿದ್ರೆ, ಅಂದರೆ ಎ ಎಷ್ಟು 1 ಯೂನಿಟ್ ಮಾಡ್ತಾನೆ, ಬಿ ಎಷ್ಟು 1/2 ಮಾಡ್ತಾನೆ. ಹಂಗಂದ್ರೆ ಟೋಟಲ್ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಇವ್ರು ಇಬ್ರು ಸೇರಿ? 3/2 ಮಾಡ್ತಾರೆ. 1 + 1/2 ಅಂತ ಮಾಡಿದ್ರೆ 3/2 ಆಗುತ್ತೆ. ಟೋಟಲ್ ದಿನ ಇದು ಕೆಲಸ ಎಷ್ಟು? 16. ಇವ್ರು ಮಾಡೋ ಯೂನಿಟ್ ಕೆಲಸ ಎಷ್ಟು? 3/2. ಸೊ ಇದು ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತೆ? 30/3 ಬರುತ್ತೆ. ನೋಡ್ರಿ, ನನ್ನ ವಿಡಿಯೋಸ್ಗಳನ್ನ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಮಾತ್ರ ನಾನು ಹೇಳೋ ಟ್ರಿಕ್ಸ್ಗಳು ಅರ್ಥ ಆಗ್ತಾವೋ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ನಾನು ಏನೂ ಮಾಡಿಲ್ಲ, ಜಸ್ಟ್ ಏನಂತಂದು ಹೇಳಿದ್ರೆ ಇಲ್ಲಿ 50% ಅಷ್ಟೇ ತೊಗೊಂಡು ಕೆಲಸ ಮಾಡಿದ್ದಾನೆ ನಾನು. ಇಂಥ ದೊಡ್ಡ ಪ್ರಾಬ್ಲಮ್ ಇದ್ರೂ ಕೂಡ ಸಿಂಪಲ್ ಆಗಿ ಅವನು ಕಂಪ್ಲೀಟ್ ಯೂನಿಟ್ ಕೆಲಸ ತೊಗೊಂಡಿಲ್ಲ, ಹಾಫ್ ತೊಗೊಂಡಿದ್ದಾನೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನೂ ಚೇಂಜಸ್ ಮಾಡಿಲ್ಲ ಪ್ರಾಬ್ಲಮ್ ಒಳಗಡೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದು ಹೇಳಿದ್ರೆ ಇನ್ನೊಂದ್ಸರಿ ಹೋಗಿ ನೀವು ನೋಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಾಲ್ವ್ ಮಾಡ್ರಿ. ಎ ಬಿ ಮತ್ತು ಸಿಗಳಿಗೆ ಏನಂತಂದು ಹೇಳಿದ್ರೆ ಈ ಅನುಪಾತದಲ್ಲಿ 5:7:11 ಅನುಪಾತದಲ್ಲಿ ಹಣವನ್ನು ಹಂಚಬೇಕು. ಬಟ್ ಆದರೆ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಎಗಿಂತ ಬಿ ಏನಂತಂದು ಹೇಳಿದ್ರೆ ಎಗಿಂತ ಎಷ್ಟು 1500 ಜಾಸ್ತಿ ಪಡೆದ್ರ ಬಿಯ ಪಾಲು ಎಷ್ಟು ಅಂತ ಕೇಳಿದಾರೆ. ಸಿಂಪಲ್. ಇಲ್ಲಿ ನಮಗೇನಂತಂದು ಹೇಳಿದ್ರೆ ಟೋಟಲ್ ಹಣ ಗೊತ್ತಿಲ್ಲ. ಈ ಹಣವನ್ನು ನಾವೇನಂತ ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ಅವಾಗ ಅವ್ರದ್ದು ಪಾಲು ಎಷ್ಟಾಗತ್ತಾ? ಎ ಮತ್ತು ಬಿ ಮತ್ತು ಸಿದು ಎಷ್ಟಾಗತ್ತಾ ನೋಡ್ರಿ. ಎದು ಎಷ್ಟಾಗತ್ತಾ? 5x ಆಗುತ್ತಾ. ಬಿದು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 7x ಆಗುತ್ತಾ. ಸಿದು ಎಷ್ಟು ಅಂತಂದು ಹೇಳಿದ್ರೆ 11x ಆಗುತ್ತಾ. ಅದಾದ ನಂತರ ನಮ್ಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾನಲ್ಲ, ಬಿ ಎಷ್ಟು ಹೆಚ್ಚಿಗೆ ತೊಗೊಂತಾನ ಅಂತಂದು ಹೇಳಿದ್ರೆ 1500 ಎಗಿಂತ ಹೆಚ್ಚಿಗೆ ತೊಗೊಂತಾನ. ಬಿ ಪಾಲ್ ಎಷ್ಟೈತಿ ಇಲ್ಲಿ? 7x ಐತಿ. ಎದು ಎಷ್ಟೈತಿ? 5x ಐತಿ ಪ್ಲಸ್ 1500. ಸೊ ಎಕ್ಸ್ ಬರುತ್ತೆ ಕಂಡಿಡಿರಿ ನೋಡೋಣ. 5x ಈ ಕಡೆ ಬಂದ್ರೆ ಮೈನಸ್ ಆಗುತ್ತಾ. 7x - 5x = ಏನಂತಂದು ಹೇಳಿದ್ರೆ 1500 ಆಯಿತು. ಸೊ ಇಲ್ಲಿ 2x ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 1500 ಆಗುತ್ತೆ. ಎಕ್ಸ್ = ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 750 ಆಗುತ್ತಾ. ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 750 ಆಯಿತು. ಹಾಗಾದ್ರೆ ಬಿ ಯ ಪಾಲು ಕಂಡಿಡ್ಬೇಕು. ಬಿ ಇದು ಎಷ್ಟೈತಿ? ಬಿ = 7x ಐತಿ. 7 × 750 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ ನಮ್ದು ಆನ್ಸರು. 7 × 750 ಮಾಡ್ರಿ ಅಂತಂದು ಹೇಳಿದ್ರೆ 5250 ಬರುತ್ತೆ. ಇದೇನಪ್ಪ ಅಂತಂದು ಹೇಳಿದ್ರೆ ಬಿ ಯ ಪಾಲು ಆಗುತ್ತೆ. ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇದು ನಿಮಗೆ ಪ್ರಾಬ್ಲಮ್ದು ಆನ್ಸರ್. ಇವ್ರದ್ದು 3 ಅನುಪಾತದಲ್ಲಿ ಕೊಟ್ಟಿದ್ದಾನೆ, ನಮ್ಗೆ ಹಣ ಕೊಟ್ಟಿಲ್ಲ, ಅದನ್ನ ಎಕ್ಸ್ ಅಂತ ತೊಗೊಂಡ್ರಿ. ಇಲ್ಲೇನು ಕೊಟ್ಟಿದ್ದಾನಲ್ಲ ಅನುಪಾತದಾಗ ಅದನ್ನ ಸಿಂಪಲ್ ಆಗಿ 5 × x ಎ ಪಾಲು ಆಯಿತು, 7 × x ಬಿ ಪಾಲು, 11 × x ಸಿ ಪಾಲು. ಇಲ್ಲಿ ನಮ್ಗೆ ಕಂಡೀಷನ್ ಕೊಟ್ಟಿದ್ದಾನೆ. ಈ ಕಂಡೀಷನ್ ಒಳಗಡೆ ಅವ್ರದ್ದು ವ್ಯಾಲ್ಯೂಸ್ ಹಾಕೊಳ್ಳೋದು. ಅವಾಗ ಎಕ್ಸ್ ಬರುತ್ತೆ. ಆಮೇಲೆ ಎಕ್ಸ್ಗೆ ಏನಂತಂದು ಹೇಳಿದ್ರೆ ಫಿಲ್ ಮಾಡೋದು. ಸಿಂಪಲ್. ಇದ್ರ ಮೇಲೆ ವಿಡಿಯೋ ಐತೆ ನೋಡ್ರಿ ಆಲ್ರೆಡಿ. ಇದ್ರ ಮೇಲೆ ಅನುಪಾತಗಳ ಇದು ಎವರೇಜ್ ಮೇಲೆ ಕಂಡುಹಿಡಿಯೋದು ವಿಡಿಯೋ ಐತೆ ಆಲ್ರೆಡಿ, ಅದನ್ನ ನೋಡ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಮೊದಲ 9 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕಂಡುಹಿಡಿರಿ. ಮೊದಲ 9 ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಎವರೇಜ್ ಕಂಡುಹಿಡಬೇಕು. ಯಾವ್ಯಾವ 9 ಸಂಖ್ಯೆಗಳು? 2, 3, 5, 7, 11, ಆಮೇಲೆ 13, ಆಮೇಲೆ 17, ಆಮೇಲೆ 19, ಆಮೇಲೆ 23. ಎಷ್ಟಾದ್ರು ಇವ? 1, 2, 3, 4, 5, 6, 7, 8, 9. ಮೊದಲ 9 ಅವಿಭಾಜ್ಯ ಸಂಖ್ಯೆಗಳು. ಇವುಗಳದ್ದೇನಪ್ಪ ಅಂತಂದು ಹೇಳಿದ್ರೆ ಸರಾಸರಿ ಕಂಡಿಡಿ ಅಂತ ಹೇಳಿದಾನೆ. ಹೆಂಗೆ ಕಂಡುಹಿಡಿತೀರಿ? ಇವನ್ನೆಲ್ಲಾನು ಕೂಡಿಸ್ತೀರಿ. ಎಲ್ಲ ಕೂಡಿಸಿದ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ. ಎಲ್ಲಾನು ಏನಂತಂದು ಹೇಳಿದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? 9 ಸಂಖ್ಯೆಗಳಿದಾವೆ. ಸೊ ಒಟ್ಟು ಮೊತ್ತ ಎಷ್ಟಾಗುತ್ತೆ ನೋಡ್ರಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಒಟ್ಟು ಮೊತ್ತ ಎಷ್ಟಾಗುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ? ಎಲ್ಲಾನು ಕೂಡಿಸ್ರಿ, ಎಷ್ಟಾಗತ್ತೆ? 100 ಆಗತ್ತೆ. ಡಿವೈಡೆಡ್ ಬೈ 9. ಸೊ ಡಿವೈಡೆಡ್ ಬೈ ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ. 9 × 9, 1 10 ಉಳಿತು. ಆಮೇಲೆ 9 × 9, 1 ಉಳಿತು. 100 ಆಗುತ್ತೆ. ಎಷ್ಟಾಗತ್ತೆ ನೋಡ್ರಿ. ಎಸ್.
ಸೊ 11/1/9 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡ್ರಿ ಇದು ಕ್ಯಾಲ್ಕುಲೇಷನ್ ಕರೆಕ್ಟ್ ಐತೆ ನೋಡ್ರಿ. 2 + 3 5 10 17 28 38 41 48 58 ಎಲ್ಲನೂ ಕೂಡಿಸಿದಾಗ 100 ಬರುತ್ತಾ ನೋಡ್ರಿ. ಎಷ್ಟು ಬರುತ್ತಾ ಅದಕ್ಕೆ /9 ಮಾಡಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ಕಂಡಿಡಿರಿ. 9ನೇದು 9ನೇ ಕ್ವಶನ್. 8 ಮತ್ತು 18ರ ಮೂರನೇ ಅನುಪಾತವು 281 x² + 2x + 2 ನಾಲ್ಕನೇ ಅನುಪಾತಕ್ಕೂ ಒಂದಾಗಿದ್ರೆ, ಸೇಮ್ ಆಗಿದ್ರೆ ಎಕ್ಸ್ದು ಮೌಲ್ಯವನ್ನು ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಿತೀರಿ? ಕ್ವಶನ್ ಯಾರಿಗಾದ್ರೂ ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, 8 ಮತ್ತು 18ರ ಮೂರನೇ ಅನುಪಾತ ಇದು ಒಂದು ಕಂಡೀಷನ್ನು. 8 ಮತ್ತು 18ರ ಮೂರನೇ ಅನುಪಾತ ಅಂತಂದು ಹೇಳಿದ್ರೆ ಈ ಥರ ಬರ್ಕೋತೀವಿ ನೋಡ್ರಿ. A:B:C ಇದು 3 ಅನುಪಾತಗಳಿವು. ಸೊ ಅದರಲ್ಲಿ 2 ವ್ಯಾಲ್ಯೂ ಕೊಟ್ಟಿದ್ದಾನೆ, 8 18. ನಾವು ಸಿ ಕಂಡುಹಿಡಬೇಕು. ಇದು ಮೂರನೇ ಅನುಪಾತ ಏನಂತಂದು ಹೇಳಿದ್ರೆ ಯಾವುದಕ್ಕೆ ಸಮ ಆಗಿರುತ್ತ? 2:81 x² + 2x + 2 D. ಅಂದರೆ ಇದೇನಪ್ಪ ಅಂತಂದು ಹೇಳಿದ್ರೆ A:B:C:D. ಇದು 4 ಅನುಪಾತ. ಇದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ 4 ಅನುಪಾತ ಕಂಡಿರ್ತೀವಿ. ಅದರಲ್ಲಿ ಎ ವ್ಯಾಲ್ಯೂ 2 ಕೊಟ್ಟಿದ್ದಾನೆ, ಬಿ ವ್ಯಾಲ್ಯೂ 81 ಕೊಟ್ಟಿದ್ದಾನೆ, ಸಿ ವ್ಯಾಲ್ಯೂ x² + 2x + 2 ಅಂತ ಕೊಟ್ಟಿದ್ದಾನೆ, ಆಮೇಲೆ ಡಿ ವ್ಯಾಲ್ಯೂ ಕೊಟ್ಟಿಲ್ಲ. ಈ ಡಿ ವ್ಯಾಲ್ಯೂ ಅದಾದ ನಂತರ ಈ ಸಿ ವ್ಯಾಲ್ಯೂ ಎರಡು ಏನಂತಂದು ಹೇಳಿದ್ರೆ ಈಕ್ವಲ್ ಆಗಿದಾವ. ಹಾಗಾದ್ರೆ ಎಕ್ಸ್ದು ವ್ಯಾಲ್ಯೂ ಕಂಡುಹಿಡಿ ಅಂತಂದು ಹೇಳಿದಾನೆ. ಇವಾಗ ಹೆಂಗೆ ಕಂಡುಹಿಡಿತೀರಿ? ಮೊದಲು ಏನಂತಂದು ಹೇಳಿದ್ರೆ ಸಿ ಕಂಡುಹಿಡ್ಕೊಳ್ಳೋಣ. ಫಸ್ಟ್ದ್ರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. 8 ಮತ್ತು 18ರ ಮೂರನೇ ಅನುಪಾತವನ್ನು ಕಂಡುಹಿಡ್ಕೊಳ್ಳೋಣ, ಅಂದ್ರೆ ಸಿ ಕಂಡುಹಿಡ್ಕೊಳ್ಳೋಣ. ಈಗ ಹೆಂಗೆ ಕಂಡುಹಿಡ್ಕೊಂತೀರಿ? A:B:, ಈ ಥರ 3 ಬಂದಿದ್ದು ಅಂತಂದು ಹೇಳಿದ್ರೆ ಈ ಥರ ಬರ್ಕೋಬೇಕಂತಂದು ಹೇಳಿದೆ ನಾನು. ಯಾವ ಥರ? A:B = B:C ಅಂತಂದು ಹೇಳಿ ಈ ಥರ ಬರ್ಕೋಬೇಕು. ಇಲ್ಲಿ ಏನಂತಂದು ಹೇಳಿದ್ರೆ 2ನೇದು ಮತ್ತು 3ನೇದು ಒಂದಾಗತ್ತೆ. ಇವೆರಡೂ ಏನಂತಂದು ಹೇಳಿದ್ರೆ ಈಕ್ವಲ್ ಆಗತ್ತೆ. ಇದನ್ನು ನಾವು ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬರ್ಕೊತೀವಿ. ಆಲ್ರೆಡಿ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಲ್ಲಾನು. ಸೊ ಇವಾಗ ನಾವು ಏನು ಮಾಡಬೇಕು? A/B = B/C ಆಗುತ್ತೆ. ಕ್ಲಿಯರ್? ಸಿ ವ್ಯಾಲ್ಯೂ ಕಂಡುಹಿಡಿರಿ. ಎ ವ್ಯಾಲ್ಯೂ ಎಷ್ಟು? 8 / 18 = 18/C. ಸಿ ವ್ಯಾಲ್ಯೂ ಎಷ್ಟಾಗತ್ತಾ? 18² / 8 ಆಗುತ್ತೆ. ಇಲ್ಲ 18 × 18 / 8 ಆಗುತ್ತೆ. ಇದು ಸಿ ವ್ಯಾಲ್ಯೂ. ಸಿ ವ್ಯಾಲ್ಯೂ ಬಂತು. ಇಲ್ಲಿ ನೆಕ್ಸ್ಟ್ ಇದನ್ನ ಹೆಂಗೆ ಬರ್ಕೊತೀರಿ? A/B = C/D ಅಂತ ಬರ್ಕೊತೀರಿ. ಸೊ ಎ ವ್ಯಾಲ್ಯೂ ಎಷ್ಟೈತಿ? 2 / 81 = ಸಿ ವ್ಯಾಲ್ಯೂ ಎಷ್ಟೈತಿ? x² + 2x + 2 / D. ಡಿ ವ್ಯಾಲ್ಯೂ ಕಂಡುಹಿಡೀರಿ. ಸೊ ಇದು ಆ ಕಡೆ ಹೋಗುತ್ತಾ, x² + 2x + 2 / 2 × 81 ಆಗುತ್ತೆ. ಇವಾಗ ಏನಂತಂದು ಹೇಳಿದ್ರೆ ಸಿ ಮತ್ತು ಡಿ ಎರಡು ಈಕ್ವಲ್ ಇದಾವ. ಸಿ ಮತ್ತು ಡಿ ಎರಡು ಈಕ್ವಲ್ ಇದಾವ. ಅದನ್ನ ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಹೆಂಗ? 18 × 18 / 8 = x² + 2x + 2 × 81 / 2. ಸೊ ಇವಾಗ ನೀವೇನಂತಂದು ಹೇಳಿದ್ರೆ ಕಂಟಿನ್ಯೂಸ್ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗತ್ತಾ? -1 ಬರುತ್ತಾ. ಸಾಲ್ವ್ ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ದು ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ -1 ಬರುತ್ತೆ. ಇದನ್ನ ಏನಪ್ಪ ಅಂತಂದು ಹೇಳಿದ್ರೆ ಇದು ಟಫೆಸ್ಟ್ ಕ್ವಶನ್ ಇದು. ಇಲ್ಲ ಅಂತಂದು ಹೇಳಿದ್ರೆ ನಮ್ಗೆ ಏನು ಕಂಡಿಡಿ ಅಂತಂದು ಹೇಳ್ತಾರ? 3ನೇ ಅನುಪಾತ ಕಂಡಿಡಿ ಅಂತ ಹೇಳ್ತಾನ, ಇಲ್ಲ 4ನೇ ಅನುಪಾತ ಕಂಡಿಡಿ ಅಂತ ಹೇಳ್ತಾನ, ಅಥವಾ ಮೀಡಿಯನ್ ಕಂಡಿಡಿ ಅಂತಂದು ಹೇಳ್ತಾನ. ಇವ 3ರಲ್ಲಿ ಯಾವುದು ಬರಲಿಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿರೋ ಕ್ವಶನ್ ಬರುತ್ತೆ. ಇದನ್ನು ಸಾಲ್ವ್ ಮಾಡ್ರಿ. ಇದನ್ನ ಸಾಲ್ವ್ ಮಾಡ್ರಿ ಅಂತಂದು ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿತೀರಿ ನೀವು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಿ ಮತ್ತು ಕ್ಯೂ ಅಂತಂದು ಹೇಳ್ಬಿಟ್ಟು ಇಬ್ಬರು ಜನ ಇದಾರ. ಪಿ ಮತ್ತು ಕ್ಯೂ ಇಬ್ಬರು ಜನ ಇದಾರ. ಅವ್ರು ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರ ಅಂತಂದು ಹೇಳಿದ್ರೆ 18 ದಿನದಲ್ಲಿ ಕೆಲಸ ಮುಗಿಸ್ತಾರ.
ಅದಾದ ನಂತರ ಕ್ಯೂ ಒಬ್ಬ ಏನಪ್ಪ ಅಂತಂದು ಹೇಳಿದ್ರೆ 36 ದಿನದಾಗ ಕೆಲಸ ಮುಗಿಸ್ತಾನ. ಹಂಗಾದ್ರೆ ಕ್ಯೂ ಏನು ಮಾಡ್ತಾನ ಅಂತಂದು ಹೇಳಿದ್ರೆ 6 ದಿನಗಳವರೆಗೆ ಕೆಲಸ ಮಾಡಿ, ಅಂದರೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಕ್ಯೂ ಇದ್ದವೇನಂತಂದು ಹೇಳಿದ್ರೆ 6 ದಿನ ಕೆಲಸ ಮಾಡಿ ಅವ್ನು ಬಿಟ್ಟು ಹೋಗ್ತಾನ. ಆದ ನಂತರ ಏನಂತಂದು ಹೇಳಿದ್ರೆ ಪಿ ಇದ್ದವೇನಂತಂದು ಹೇಳಿದ್ರೆ ಉಳಿದ ಕೆಲಸವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಉಳಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ ಸಿಂಪಲ್ ಆಯ್ತಾ. ಇಲ್ಲೇನಪ್ಪ ಅಂತಂದರೆ ಪಿ ಆ್ಯಂಡ್ ಕ್ಯೂ 18 ದಿನದಾಗ ಮುಗಿಸಿದ್ರೆ, ಕ್ಯೂ ಇದ್ದ 36 ದಿನದಾಗ ಮುಗಿಸಿದ್ರೆ ಒಟ್ಟು ಕೆಲಸವನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಿ? 18 ಆಮೇಲೆ 36. ಸೊ 2 9 18, 2 18. ಇಲ್ಲಿ 3ರಿಂದ ಹೋಗುತ್ತೆ ನೋಡ್ರಿ, 3 9, 3 6 18. ಸೊ ಅದೇ ಥರ ಏನಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕಂಡು ಹಿಡ್ಕೊಂತ ಹೋಗ್ರಿ. ನಮಗೆ ಲಸ ಎಷ್ಟು ಬರುತ್ತೆ ನೋಡ್ರಿ, 3 1 3 2 ಎಲ್ಲನೂ ಗುಣಿಸ್ರಿ. 2 3 6, 6 3 18, 18 2 36. 36 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಒಟ್ಟು ಕೆಲಸ ಆಗತ್ತೆ. 36 ಏನೋ ನಮ್ಮದು ಅಷ್ಟು ಕೆಲಸ ಆಗತ್ತೆ. ಇವಾಗ ಅವ್ರದ್ದು ಯೂನಿಟ್ ಕೆಲಸ ಕಂಡಿಡಿಯೋನಲ್ಲ, ಇಬ್ಬರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? ಇಲ್ಲಿ 2 ಯೂನಿಟ್ ಮಾಡ್ತಾರೆ. ಇವ್ ಒಬ್ಬ ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಮಾಡ್ತಾನೆ? 1 ಯೂನಿಟ್ ಮಾಡ್ತಾನೆ. ಹಾಗಾದ್ರೆ ನಮ್ಮದು ಪಿ ಕೆಲಸನೂ ಕಂಡುಹಿಡ್ದಂಗೆ ಆಯ್ತಲ್ಲ. ಇಲ್ಲಿ ಇವರಿಬ್ರು ಸೇರಿ 2 ಯೂನಿಟ್ ಮಾಡ್ತಾನೆ ಅಂತಂದು ಹೇಳಿದ್ರೆ ಆಲ್ರೆಡಿ ಕ್ಯೂ 1 ಯೂನಿಟ್ ಮಾಡ್ತಾನೆ, ಪಿ ಕೂಡ ಏನಂತಂದು ಹೇಳಿದ್ರೆ 1 ಯೂನಿಟ್. ಇಬ್ಬರದ್ದು ಸೇರಿದ್ರೆ 2 ಯೂನಿಟ್ ಆಯಿತು. ಕ್ಲಿಯರ್? ಇಲ್ಲಿ ನೋಡ್ರಿ. ಸೊ ಇವು ಏನಪ್ಪ ಅಂತಂದು ಹೇಳಿದ್ರೆ ಕ್ಯೂ ಇದ್ದ 6 ದಿನ ಮಾಡ್ತಾನೆ, ಬಿಟ್ಟು ಹೋಗ್ತಾನೆ. ಕ್ಯೂ 6 ದಿನ ಎಷ್ಟು ಕೆಲಸ ಮಾಡ್ತಾನೆ? 6 ದಿನ. ಸೊ ಅವ್ನು ಎಷ್ಟು ಯೂನಿಟ್ ಕೆಲಸ ಮಾಡಿದ ದಿನಕ್ಕೆ 1 ಯೂನಿಟು, ಅಂದ್ರೆ 6 ಯೂನಿಟ್ ಕೆಲಸ ಆಯಿತು. ಸೊ ಟೋಟಲ್ ಯೂನಿಟ್ ಎಷ್ಟಿದಾವೆ? 36 ಇದಾವೆ. 36 - 6 ಮಾಡಿದ್ರೆ ಎಷ್ಟು? 30 ಯೂನಿಟ್ ಕೆಲಸ ಉಳಿತು. ಈ 30 ಯೂನಿಟ್ ಕೆಲಸವನ್ನು ಯಾರು ಮಾಡಬೇಕು? ಪಿ ಮಾಡಬೇಕು. 30 ಡಿವೈಡೆಡ್ ಬೈ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಡೈಲಿ? 1 ಯೂನಿಟು. ಅಂದರೆ ಎಷ್ಟು ದಿನ ತೊಗೊತಾನಪ್ಪ ಅಂತಂದು ಹೇಳಿದ್ರೆ 30 ದಿನಗಳನ್ನು ತೊಗೊತಾನ. ಸೊ 30 ದಿನ ಏನಪ್ಪ ಅಂತಂದು ಹೇಳಿದ್ರೆ ಟೈಮನ್ನು ತೊಗೊತಾನ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಿಂಪಲ್ ಐತೆ. ಆಲ್ರೆಡಿ ನಾವು ಫ್ಲ್ಯಾಟ್ ಮಾಡಿದೀವಲ್ಲ, ಫ್ಲ್ಯಾಟು. ಅಲ್ಲಿ ಫ್ಲ್ಯಾಟಲ್ಲಿ ಏನಂತಂದು ಹೇಳಿದ್ರೆ ಪರ್ಸೆಂಟೇಜ್ ಲಾಭವನ್ನು ಕಂಡುಹಿಡಿದ್ರಿ, ಇಲ್ಲಿ ಪರ್ಸೆಂಟೇಜ್ ನಷ್ಟವನ್ನು ಕಂಡುಹಿಡಬೇಕು. ಸೊ ರತ್ನೇಶ್ ಇದ್ದಾವೇನಂತಂದು ಹೇಳಿದ್ರೆ 64,000 ರೂಪಾಯಿಗೆ ಬೈಕನ್ನು ತೊಗೊತಾನೆ. ಸಿ ಪಿ ಕೊಂಡ ಬೆಲೆ ಅದನ್ನ ಏನಂತಂದು ಹೇಳಿದ್ರೆ 60,000ಕ್ಕೆ ಮಾರ್ತಾನೆ. 60,000ಏನಪ್ಪ ಅಂತಂದು ಹೇಳಿದ್ರೆ ಮಾರ್ತಾನೆ. ಹಾಗಾದ್ರೆ ಎಷ್ಟು ನಷ್ಟವನ್ನು ಹೊಂದಿದ ಅಂತಂದು ಹೇಳಿ ಅವ್ರದ್ದು ಎರಡರದ್ದು ವ್ಯತ್ಯಾಸ ಕಂಡುಹಿಡಿದ್ರೆ ಎಷ್ಟಾಗತ್ತೆ? 4,000. ಇಲ್ಲೇನು ವ್ಯತ್ಯಾಸ ಎಷ್ಟು? 4,000 ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಕೊಂಡ ಬೆಲೆ ಎಷ್ಟು? 64,000 ಇಂಟು 100 ಎಷ್ಟಾಗತ್ತೆ? ಇಲ್ಲಿ ನಷ್ಟ ಆಗೈತಲ್ಲ ನಮ್ದು. ಇಲ್ಲಿ ನೋಡ್ರಿ, ನಷ್ಟವನ್ನು ಕಣಿ ಅಂತ ಹೇಳಿದಾನೆ. ಕೊಂಡಂಥ ಬೆಲೆ 64,000, ಮಾರಿದ ಬೆಲೆ 60,000, 4,000 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲಿ 4,000 ನಷ್ಟ. ಅದನ್ನು ಪರ್ಸೆಂಟೇಜಲ್ಲಿ ಕಂಡಿಡಿ ಅಂತಂದು ಹೇಳಿದಾನೆ. ನೋಡ್ರಿ ಎಷ್ಟು ಬರುತ್ತೆ? ಈ 3 0 ಹೋಯ್ತು, ಈ 3 0 ಹೋಯ್ತು, ಅಂದರೆ ಎಷ್ಟು? 6.25 ಇಯರ್ ಆಯಿತು. 6.25% ಆಯಿತು. ವೆರಿ ಗುಡ್. ಎಸ್. ಅದೇ ಥರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ಅರ್ಥ ಮಾಡ್ಕೊಳ್ರಿ, ಟ್ರೈ ಮಾಡ್ರಿ ಅರ್ಥ ಮಾಡ್ಕೊಳ್. ಅರ್ಥ ಮಾಡ್ಕೊಂಡ್ರೆ ಅಂತಂದು ಹೇಳಿದ್ರೆ ಸಿಂಪಲ್ ಐತೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಭಾಳ ಟಫ್ ಆಗತ್ತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸು, ಮಾರಾಟದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಏನಾಗೈತಪ್ಪ ಅಂತಂದು ಹೇಳಿದ್ರೆ 90% ಆಫ್ ವೆಚ್ಚದ ಬೆಲೆ, ಅಂದರೆ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಆಗುತ್ತೆ. 90% ಆಫ್ ಕಾಸ್ಟ್ ಪ್ರೈಸ್. ಇದೇನಪ್ಪ ಅಂದ್ರೆ ಕಂಡೀಷನ್ ಕೊಟ್ಟಿದ್ದಾನೆ. ಬಟ್ ಅದ್ರ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಮಾರಾಟ ಬೆಲೆ ಎಷ್ಟೈತೆ ಅಂತಂದು ಹೇಳಿದ್ರೆ 90 ರೂಪಾಯಿ ಆಯ್ತು ಪರ್ kg. ಸೊ 1 kg ಏನಂತಂದು ಹೇಳಿದ್ರೆ ಏನೋ ಒಂದು ಬೆಳೆಯನ್ನು ತೊಗೊಳ್ರಿ, ಅಕ್ಕಿ ಅಂತ ತೊಗೊಳ್ರಿ, ಅದ್ರದ್ದು 1 kg ಏನಂತಂದು ಹೇಳಿದ್ರೆ 90 ರೂಪಾಯಿ ಆಯ್ತು. ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಪ್ಪ ಅಂತಂದು ಹೇಳಿದ್ರೆ 90 ರೂಪಾಯಿ ಆಯ್ತು. ಎಷ್ಟು? 1 kgಗೆ ಎಷ್ಟು ಗ್ರಾಮ್ ಇರುತ್ತೆ? ಅದು 1000 ಗ್ರಾಮ್ ಇರುತ್ತೆ. 1 kg ಅಂತಂದು ಹೇಳಿದ್ರೆ 1000 ಗ್ರಾಮ್ಗೆ 90 ರೂಪೀಸ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ 1 kg ಬದಲಿಗೆ 800 ಗ್ರಾಮ್ನ ಕೊಡ್ತಾರೆ. 1 kg ಬದಲಿಗೆ ಕೊಡೋದು ಬಿಟ್ಬಿಟ್ಟು 800 ಗ್ರಾಮನ್ನು ಕೊಡ್ತಾರೆ. 800 ಗ್ರಾಮ್.
800 ಗ್ರಾಮ್. ಸೊ ಹಂಗಾದ್ರೆ ಲಾಭ ಎಷ್ಟಾಗತ್ತಾ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನಾವು ಕೊಂಡುಕೊಂಡ ಆ ಅಕ್ಕಿಯನ್ನು ಕೊಂಡುಕೊಂಡಂತಹ ಬೆಲೆ ಎಷ್ಟು, ಇಲ್ಲಿ ನಮ್ಗೆ ಇಲ್ಲೇ ಐತೆ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ 90 ಆಯಿತು ಅಂತಂದು ಹೇಳಿದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ನಾವು ತೊಗೊಂಡಿರೋದು ಸೆಲ್ಲಿಂಗ್ ಪ್ರೈಸ್ 90, 90% ಆಫ್ ಅಂತಂದು ಹೇಳಿದಾನೆ. 90 ಡಿವೈಡೆಡ್ ಬೈ 100 CP. ಇಲ್ಲಿ 90 ಕ್ಯಾನ್ಸಲ್ ಆಗುತ್ತೆ. CP ಎಕ್ಕಲ್ ಟು ಎಷ್ಟಾಗತ್ತೆ ಅಂದರೆ 100 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 100 ರೂಪೀಸ್ ಆಗುತ್ತೆ. 100 ರೂಪೀಸ್. ಸೊ ಇದನ್ನು ನಾವು ಡೈರೆಕ್ಟಾಗಿ ನೋಡ್ಕೊಂಡ್ವಿ ಅಂತಂದು ಹೇಳಿದ್ರೆ ಇಲ್ಲಿ 800 ಇದು ಹೋಯ್ತು, ಇವೆರಡು 0 ಹೋಯ್ತು. ಅದಾದ ನಂತರ ನೆಕ್ಸ್ಟು ಸಿಂಪಲ್ ಆಗಿ ನೋಡ್ಕೊತ ಹೋಗ್ಬೇಕಷ್ಟೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ 90 ರೂಪಾಯಿ ಆಗತ್ತಾ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇದು 80 ರೂಪಾಯಿ ಆಗುತ್ತೆ. ನಾವು ಕಾಸ್ಟ್ ಪ್ರೈಸ್ 800 ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಟೋಟಲ್ ಕ್ಯಾಲ್ಕುಲೇಷನ್ ಆಗಿ ಮಾಡ್ಕೊಂಡ್ವಿ ಅಂತಂದು ಹೇಳಿದ್ರೆ 80 ರೂಪಾಯಿ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬೀಳುತ್ತಾ, 200 ಗ್ರಾಮ್ ಡಿಸ್ಟೆನ್ಸ್ ಬೀಳುತ್ತಲ್ಲ, 200 ಗ್ರಾಮ್ ಕಮ್ಮಿ ಆಗತ್ತೆ. ಇಲ್ಲಿ 1 kg ಕೊಡ್ತಾನೆ, ಬಟ್ ಅದರಲ್ಲಿ 800 ಗ್ರಾಮ್ ಕೊಟ್ಟಿರ್ತಾನೆ. ಇಲ್ಲಿ 200 ಗ್ರಾಮ್ದು ಏನಪ್ಪ ಅಂತಂದು ಹೇಳಿದ್ರೆ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಸೊ ಅದನ್ನು ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ, ಟೋಟಲ್ ಏನೋ 1000 ಗ್ರಾಮ್ಗೆ ಎಷ್ಟಾಗತ್ತೆ, 1000 ಗ್ರಾಮ್ಗೆ ಕೊಂಡ್ಕೊಂಡಾಗ 100 ರೂಪೀಸ್ ಆಗುತ್ತೆ. ಸಿಂಪಲ್. ಬಟ್ ಅದ್ರ ಇಲ್ಲಿ ಏನು ಕೊಟ್ಟಿದ್ದಾನೆ, 800 ಗ್ರಾಮ್ ಅಷ್ಟೇ ಕೊಟ್ಟಿದ್ದಾನೆ. 800 ಗ್ರಾಮ್ ಅಂದರೆ ಎಷ್ಟು ರೂಪಾಯಿ ಆಯ್ತು, ಅದು 80 ರೂಪಾಯಿ ಆಯಿತು. ಕಾಸ್ಟ್ ಪ್ರೈಸ್ ಎಷ್ಟಾಯಿತು, 80 ರೂಪಾಯಿ ಆಯಿತು. 1000 ಗ್ರಾಮ್ಗೆ 100 ರೂಪೀಸ್ ಆಯ್ತು ಅಂತಂದು ಹೇಳಿದ್ರೆ 800 ಗ್ರಾಮ್ಗೆ ಎಷ್ಟಾಗತ್ತಾ, 80 ರೂಪಾಯಿ ಆಗತ್ತಾ. ನಮ್ಮದು ಕೊಂಡದ್ದು ಮಾರುವ ಬೆಲೆ ಎಷ್ಟು, 90 ರೂಪಾಯಿ. ಕೊಂಡುಕೊಂಡಂತಹ ಬೆಲೆ ಎಷ್ಟು, 80 ರೂಪಾಯಿ. ಡಿಫ್ರೆನ್ಸ್ ಎಷ್ಟಾಯಿತು, 10 ರೂಪೀಸ್. 10 ರೂಪೀಸ್ ಏನಂತಂದು ಹೇಳಿದ್ರೆ ಲಾಭ ಆಗುತ್ತೆ. ಇದೆಲ್ರಿಗೂ ಅರ್ಥ ಆಯ್ತಾ ಇಲ್ವಾ? ಇದ್ರ ಪ್ರಕಾರ ಏನಂತಂದು ಹೇಳಿದ್ರೆ ಈ ಕಂಡೀಷನ್ ಪ್ರಕಾರ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಏನಂತಂದು ಹೇಳಿದ್ರೆ 90% ಆಫ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 90% ಆಫ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 90 ರೂಪಾಯಿ ಐತಿ. ಸೆಲ್ಲಿಂಗ್ ಪ್ರೈಸ್ 90 ರೂಪಾಯಿ ಐತೆ ಅಂತಂದು ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 90 ರೂಪಾಯಿ ಆಯಿತು ಅಂತಂದು ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ 90 ರೂಪಾಯಿ ಕೊಟ್ಟಿದ್ದಾನೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ, ಇದ್ರ ಪ್ರಕಾರ ನೋಡಿದಾಗ, ಫಾರ್ಮುಲಾ ಪ್ರಕಾರ ನೋಡಿದಾಗ 100 ರೂಪಾಯಿಸ್ ಆಯಿತು. ನೀವ ಬಿಡಿಸುವಂತ ನಾನು ಹೇಳ್ಕೊಂತ ಹೋಗ್ತೀನಿ. ಇನ್ನೇನಾಗೈತಪ್ಪ ಅಂತಂದ್ರೆ ಒಂದು ಕ್ವಶನ್ ಒಂದು ಕಂಡೀಷನ್ ಕೊಟ್ಟಿದ್ದಾನ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 90% ಆಫ್ ಕಾಸ್ಟ್ ಪ್ರೈಸ್ ಅಂತಂದು ಕೊಟ್ಟಿದ್ದಾನೆ. ಇದಾದ್ರೂ ಅರ್ಥ ಆಯ್ತಾ ಎಲ್ರಿಗೂ, ಕಂಡೀಷನ್ ಹೆಂಗೆ ಬರ್ಕೊಂಡೆ ಅಂತಂದು ಹೇಳ್ಬಿಟ್ಟು? ಇಲ್ಲ ಎಲ್ಲಾನು ಕನ್ನಡದಾಗ ಬರಿತಾನೆ. ಇಲ್ಲಿ ನೋಡ್ರಿ, ಮಾರಾಟದ ಬೆಲೆ ಅಂದ್ರೆ ಮಾರುವ ಬೆಲೆ ಈಕ್ವಲ್ ಟು 90% ಆಫ್ ವೆಚ್ಚದ ಬೆಲೆ ಅಂತಂದು ಹೇಳಿದಾನೆ. ವೆಚ್ಚದ ಬೆಲೆ ಅಂದ್ರೆ ಕೊಂಡುಕೊಳ್ಳುವ ಬೆಲೆ, ಕೊಳ್ಳುವ ಬೆಲೆ ಅಥವಾ ಕೊಂಡಂತಹ ಬೆಲೆ, ವೆಚ್ಚದ ಬೆಲೆ ಅಂತಂದೈತೆ. ಓಕೆ, ಇದೇನಪ್ಪ ಅಂತಂದ್ರೆ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಇಲ್ಲೇನಂತಂದು ಹೇಳಿದ್ರೆ ಮಾರಾಟದ ಬೆಲೆ ಎಷ್ಟಾಗೈತೆ, 90 ರೂಪಾಯಿ ಆಗೈತೆ. ಮಾರಾಟದ ಬೆಲೆ ಒಂದು ಅಕ್ಕಿ ಅಂತ ತೊಗೊಂಡಿದ್ದಾನೆ, ಅದ್ರ ಮಾರಾಟದ ಬೆಲೆ ಎಷ್ಟು ರೂಪಾಯಿಗೆ ಮಾರಿದಾನ, 90 ರೂಪಾಯಿಗೆ ಮಾರಿದಾನ. ಕ್ಲಿಯರ್? ಎಷ್ಟಿಗೆ, 1000 ಗ್ರಾಮ್ಗೆ, 1 kgಗೆ. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? ಇಲ್ಲಿವರೆಗೂ ಅಷ್ಟೇ ಬರ್ಕೊಂಡಿದ್ದೀನಿ ನಾನು. 1 kgಗೆ 90 ರೂಪಾಯಿ ಮಾರಿದಾನ. ಹಾಗಾದ್ರೆ ವೆಚ್ಚದ ಬೆಲೆ ಎಷ್ಟಾಗುತ್ತೆ ಇಲ್ಲಿ ನೀವೇ ಕಂಡಿಡಿರಿ. ಮ್ಯಾಲಿನ ಫಾರ್ಮುಲಾ ಪ್ರಕಾರ ವೆಚ್ಚದ ಬೆಲೆ ಇಲ್ಲಿ 90 ರೂಪಾಯಿ ಹಾಕ್ರಿ. 90% ಅಂದ್ರೆ ಅದನ್ನು 90 ಡಿವೈಡೆಡ್ ಬೈ 100 ಅಂತ ಬರ್ಕೊತೀವಿ. ವೆಚ್ಚದ ಬೆಲೆಯನ್ನು ಕಂಡಿಡಿರಿ. 90 ಕ್ಯಾನ್ಸಲ್ ಆಗುತ್ತೆ, 100 ಆ ಕಡೆ ಹೋಯ್ತು ಅಂತಂದು ಹೇಳಿದ್ರೆ ವೆಚ್ಚದ ಬೆಲೆ 100 ರೂಪೀಸ್ ಆಯಿತು. ಇದು ಎಷ್ಟಕ್ಕೆ, 1000 ಗ್ರಾಮ್ಗೆ. ಎಷ್ಟಕ್ಕೆ, 1000 ಗ್ರಾಮ್ಗೆ. ಬಟ್ ಆದರೆ ಇಲ್ಲೇನು ಮಾಡಿದಾನ, 1 kg ಬದಲಿಗೆ 800 ಗ್ರಾಮ್ ಕೊಟ್ಟಿದ್ದಾನ. ಇಲ್ಲಿ 1 kg ಬದಲಿಗೆ 800 ಗ್ರಾಮನ್ನು ಕೊಟ್ಟಿದ್ದಾನ. ಇಲ್ಲಿ 1000 ಗ್ರಾಮ್ಗೆ 100 ರೂಪೀಸ್ ಆಯ್ತು ಅಂತಂದು ಹೇಳಿದ್ರೆ 800 ಗ್ರಾಮ್ಗೆ ಎಷ್ಟಾಗತ್ತೆ, 80 ರೂಪಾಯಿ ಆಗುತ್ತೆ. ವೆಚ್ಚದ ಬೆಲೆ ಎಷ್ಟಾಯಿತು, 80 ರೂಪಾಯಿ ಆಯಿತು. ಸೊ ಮಾರಿದಾನ ಎಷ್ಟಕ್ಕೆ, 90 ರೂಪಾಯಿ. ಎಷ್ಟು ಕೊಂಡಂತಹ ಬೆಲೆ 80 ರೂಪಾಯಿಕ, ಮಾರಿದ ಬೆಲೆ 90 ರೂಪಾಯಿ. ಎಷ್ಟು ಲಾಭ ಆಗುತ್ತೆ, 10 ರೂಪಾಯಿ ಲಾಭ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇವಾಗಾದರೂ? ಎಸ್. ನೆಕ್ಸ್ಟ್ ಅದು ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ ಸತತ 6 ಸಂಖ್ಯೆಗಳಿದಾವೆ.
ಇಲ್ಲಿ ನೋಡ್ರಿ ಸತತ 6 ಬೆಸ ಸಂಖ್ಯೆಗಳ ಸರಾಸರಿ ಏನಪ್ಪಾ ಅಂತಂದು ಹೇಳಿದ್ರೆ 68 ಅಂತಂದು ಕೊಟ್ಟಿದ್ದಾನೆ. ಹಂಗಾದ್ರೆ ಅದ್ರದ್ದು ಹೈಯೆಸ್ಟ್ ಮತ್ತು ಲೋವೆಸ್ಟ್ ನಡುವಿನ ಕ್ಯೂಬ್ದು ವ್ಯತ್ಯಾಸ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದಾನ. ಕಂಡಿಡಿರಿ. ಇಲ್ಲಿ 6 ಬೆಸ ಸಂಖ್ಯೆಗಳು ಯಾವ ಆಗ್ತಾವ? ಈ ಬೆಸ ಸಂಖ್ಯೆ ಎಕ್ಸ್ ಅಂತ ತಗೊಂತೀನಿ. ಸೊ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದಾಗತ್ತ? x+2. ನೆಕ್ಸ್ಟ್ ಯಾವ್ದಾಗತ್ತ? x+4. ಅದಾದ ನಂತರ x+6, ಆಮೇಲೆ x+8, ಅದಾದ ನಂತರ x+10. 1 2 3 4 5 6 ಬೆಸ ಸಂಖ್ಯೆಗಳು. ಹೆಂಗ ಸರ? ಸೊ ಇದನ್ನ x1 ಅಂತ ಅನ್ಕೊಂಡ್ರಿ ಅಂತಂದು ಹೇಳಿದ್ರೆ x+2 ಎಷ್ಟಾಯ್ತು? 3. ಎಕ್ಸ್ ವ್ಯಾಲ್ಯೂ 1 ಅಂತ ತೊಗೊಂಡ್ರೆ x+2 3 ಆಯ್ತು, x+4 ಎಷ್ಟಾಯ್ತು? 5 ಆಯ್ತು, x+6 7 ಆಯ್ತು. ಬಟ್ ಆದ್ರೆ ನಮ್ಗೆ ಇದನ್ನ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಎಕ್ಸ್ ಅಂತ ತೊಗೊಂಡ್ವಿ. ಅದನ್ನ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಎಕ್ಸ್ ವ್ಯಾಲ್ಯೂ ನೀವು ಏನ ತೊಗೊಂಡ್ರು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಯಾವುದು ಬೆಸ ಸಂಖ್ಯೆಯನ್ನ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಕಂಟಿನ್ಯೂಸ್ ಆಗಿ 6 ಸಂಖ್ಯೆಗಳೇನಂತಂದು ಹೇಳಿದ್ರೆ ಬಂದ್ಬಿಡ್ತಾವೆ. ಫಾರ್ ಎಕ್ಸಾಂಪಲ್ ಬೆಸ ಸಂಖ್ಯೆ ಇದನ್ನು 11 ಅಂತ ತೊಗೊಳ್ರಿ, ಇಲ್ಲಿ ಎಷ್ಟಾಗತ್ತ? 13 ಆಗತ್ತೆ, ಇಲ್ಲಿ ಎಷ್ಟಾಗತ್ತೋ 15, ಇಲ್ಲಿ 17 ಆಗತ್ತ. ಸೊ ನಾವು ಎಕ್ಸ್ ವ್ಯಾಲ್ಯೂದಲ್ಲಿ ಯಾವುದೇ ಬೆಸ ಸಂಖ್ಯೆಯನ್ನ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಅದ್ರದ್ದು ಕಂಟಿನ್ಯೂಷನ್ ಕಾನ್ಸುಗೇಟಿವ್ ಅಂತಂದು ಹೇಳ್ತೀವಲ್ಲ, ಸತತ 6 ಬೆಸ ಸಂಖ್ಯೆಗಳು ಸಿಕ್ಬಿಡ್ತಾವ. ಕ್ಲಿಯರ್? ಸೊ ಇದ್ರದ್ದೇನಪ್ಪ ಅಂತಂದು ಹೇಳಿದ್ರೆ ಸರಾಸರಿ. ಇವ್ರದ್ದು ಸರಾಸರಿ ಏನಂತಂದು ಹೇಳಿದ್ರೆ ಎಷ್ಟು ಕೊಟ್ಟಿದಾನ? 68 ಅಂತ ಕೊಟ್ಟಿದಾನ. ಇವನ್ನೆಲ್ಲ ಕೂಡಿಸ್ರಿ, ನಮಗೆ ಎಕ್ಸ್ ಗೊತ್ತಾಗ್ಬಿಡತ್ತ. ಸೊ 1x 2x 3x 4x 5x 6x 6x ಡಿವೈಡೆಡ್ ಪ್ಲಸ್ 2 ಪ್ಲಸ್ 4 6 6 ಪ್ಲಸ್ 6 12 12 ಪ್ಲಸ್ 8 20 20 ಪ್ಲಸ್ 10 30 ಡಿವೈಡೆಡ್ ಬೈ 6 ಈಕ್ವಲ್ ಟು 68 ಅಂತಂದು ಐತೆ. ಇಲ್ಲಿ ನೋಡ್ರಿ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ ನೋಡ್ರಿ 63 ಅಂತಂದು ಬರುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು? 63 ಬರುತ್ತೆ. ಫಸ್ಟ್ ವ್ಯಾಲ್ಯೂ 63 ಅಂತ ಬಂತು. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ಎಷ್ಟೈತಿ? x+10 ಅಂತಂದೈತೆ. ಲಾಸ್ಟ್ ವ್ಯಾಲ್ಯೂ ಎಷ್ಟು? x+10. ಅಂದ್ರೆ ಇದೆಷ್ಟಾಗತ್ತೆ ಅಂತಂದು ಹೇಳಿದ್ರೆ 73. ಇದು ಅತ್ಯಧಿಕ ಆಯ್ತು, ಇದು ಕಡಿಮೆ ಆಯ್ತು. ಇದು ಅತ್ಯಧಿಕ ಆಯ್ತು 73, ಕಡಿಮೆ ಏನಂತಂದು ಹೇಳಿದ್ರೆ 63 ಆಯ್ತು. ಸೊ ಇವ್ರದ್ದು ಎರಡದ್ರದ್ದು ಕ್ಯೂಬ್ ಮೈನಸ್ ಮಾಡಿದ್ರೆ ಅಂದ್ರೆ ಇವ್ರದ್ದು ಎರಡದ್ರದ್ದು ಕ್ಯೂಬ್ ಮೈನಸ್ ಮಾಡಬೇಕು. 63 ಕ್ಯೂಬ್ ಮೈನಸ್ 73 ಕ್ಯೂಬ್ ಮಾಡಿದ್ರು ಒಂದೇ, ಅಥವಾ ಡೈರೆಕ್ಟ್ ಆಗಿ 63 ಮೈನಸ್ 70 ಮಾಡ್ಕೊಡ್ರಿ ಎಷ್ಟು ಬರುತ್ತಾ? 10 ಬರುತ್ತೆ. 10ರದ ಕ್ಯೂಬ್ ಮಾಡ್ಕೊಡ್ರಿ ಎಷ್ಟು ಬರುತ್ತೆ? 1000 ಬರುತ್ತೆ. ಇವೆರಡು ಏನಂತಂದು ಹೇಳಿದ್ರೆ ಒಂದೇ ವ್ಯಾಲ್ಯೂ ಕೊಡ್ತಾವ. ಡೈರೆಕ್ಟ್ ಆಗಿ ಎರಡೂ ನಂಬರ್ಗಳನ್ನ ತಗೊಂಡು ಮೈನಸ್ ಮಾಡ್ಕೊಂಡು ಅದನ್ನ ಕ್ಯೂಬ್ ಮಾಡ್ಕೊಡ್ರಿ, ಅಥವಾ ಅತ್ಯಧಿಕ ನಂಬರು ಆಮೇಲೆ ಕಡಿಮೆ ನಂಬರ್ ಕ್ಯೂಬ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಎಷ್ಟು ಆನ್ಸರ್ ಎಷ್ಟಾಗತ್ತಂದ್ರೆ 1000 ಆಗತ್ತ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ ಕಂಟಿನ್ಯೂಸ್ ಆಗಿ 6 ಬೆಸ ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾನೆ. ನಮ್ಗೆ ಅವು ಯಾವ ಬೆಸ ಸಂಖ್ಯೆಗಳಂತ ನಮ್ಗೆ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ 6 ಬೆಸ ಸಂಖ್ಯೆಗಳಿರಬೇಕು. ಆ 6 ಬೆಸ ಸಂಖ್ಯೆಗಳು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ? 1ನೇ ಬೆಸ ಸಂಖ್ಯೆ ಏನಪ್ಪಾ ಅಂತಂದು ಹೇಳಿದ್ರೆ ಎಕ್ಸ್ ಅಂತ ತಗೊಂಡೆ. ಅದಾದ ನಂತರ ನೆಕ್ಸ್ಟ್ ಯಾವ್ದಾಗತ್ತ? x+2 ಅಂತಂದಾಗತ್ತ. 3ನೇದು ಏನಾಗತ್ತ? x+4 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದಾಗತ್ತ? x+6 ಆಗತ್ತ. ಇಲ್ಲಿ ನೋಡ್ರಿ ಎಕ್ಸ್ ನಾನು ಏನಂತಂದು ಹೇಳಿದ್ರೆ 1 ಅಂತ ತೊಗೊಂಡ್ರೆ ಜಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಬೆಸ ಸಂಖ್ಯೆ ಎಷ್ಟು ಬರಬೇಕು? 3 ಬರಬೇಕು, ಅಂದರೆ x+2. ನೆಕ್ಸ್ಟ್ ಏನು ಬರಬೇಕು? 5 ಬರಬೇಕು, ಅಂದರೆ x+4. ಎಕ್ಸ್ ವ್ಯಾಲ್ಯೂ 1 ಐತೆ. ನೆಕ್ಸ್ಟ್ 7 ಬರಬೇಕು, ಅಂದರೆ x+6. ನೆಕ್ಸ್ಟ್ ಎಷ್ಟು ಬರಬೇಕು? 9 ಬರಬೇಕು, x+8. ನೆಕ್ಸ್ಟ್ ಎಷ್ಟು ಬರಬೇಕು? 11 ಬರಬೇಕು, x+10 ಅಂತಂದು ಹೇಳ್ತೀವಿ. ಟೋಟಲ್ ಆಗಿ ಎಷ್ಟಾದವು ಇವು? ನಮ್ಗೆ ಡೈರೆಕ್ಟಾಗಿ ಬೆಸ ಸಂಖ್ಯೆ 1ರಿಂದ ಸ್ಟಾರ್ಟ್ ಆಗೈತೆ ಅಂತ ಹೇಳಿದ್ರೆ ಇವನ್ನ ತೊಗೊಂಡ್ಬಿಟ್ಟು ನಾವು ಸರಾಸರಿ ತೊಗೋಬೇಕಿತ್ತು. ಬಟ್ ಆದರೆ ನಮಗೆ ಅಲ್ಲಿ ಕೊಟ್ಟಿಲ್ಲ. ಒಟ್ಟು ಏನಂತಂದು ಹೇಳಿದ್ರೆ 6 ಸಂಖ್ಯೆ ಬೆಸ ಸಂಖ್ಯೆ ತೊಗೊಳ್ರಿ, 6 ಸಂಖ್ಯೆನ ಸರಾಸರಿ ತೊಗೊಳ್ರಿ. ಇವ್ರ ಸರಾಸರಿ ತೊಗೊಂಡ್ರೆ ಎಷ್ಟು ಬರುತ್ತೆ? ಸರಾಸರಿ ಎಷ್ಟು ಕೊಟ್ಟಿದ್ದಾನ? 68 ಅಂತ ಕೊಟ್ಟಿದ್ದಾನ. ಇದನ್ನೆಲ್ಲವನ್ನ ಏನಂತಂದು ಹೇಳಿದ್ರೆ ನೀವು ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟಾಗತ್ತ? 6x + 30 ಆಗುತ್ತೆ. ಟೋಟಲ್ ಸಂಖ್ಯೆಗಳು ಎಷ್ಟಿದಾವ? 6 ಇದಾವ, 68. ಅವಾಗ ನಮ್ಗೆ ಏನಂತಂದು ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಡ್ರಿ 63 ಅಂತಂದು ಬರುತ್ತೆ.
ಫಸ್ಟ್ ಸಂಖ್ಯೆ ಎಷ್ಟಾಯಿತು 63 ಆಯಿತು. ನಮಗೇನು ಕೇಳಿದಾನ ಅತ್ಯಧಿಕ ಮತ್ತು ಕಡಿಮೆ ಸಂಖ್ಯೆ. ಕಡಿಮೆ ಸಂಖ್ಯೆ ಎಷ್ಟಾಯಿತು 63 ಎಕ್ಸ್ ವ್ಯಾಲ್ಯೂ. ಅತಿ ಹೈಯೆಸ್ಟ್ ಸಂಖ್ಯೆ ಎಷ್ಟು ಎಕ್ಸ್ ಪ್ಲಸ್ 10 ಆಯ್ತಾ. ಎಕ್ಸ್ ವ್ಯಾಲ್ಯೂ 63 ಪ್ಲಸ್ 10 ಅಂದರೆ 73 ಆಯಿತು. ಇವುದ್ರ ಎರಡದ್ರದ್ದು ಕ್ಯೂಬ್ದು ಡಿಫ್ರೆನ್ಸ್ ತೊಗೋಬೇಕು. ನಾನೇನು ಮಾಡ್ತೀನಿ, ಇವುದ್ರ ಎರಡದ್ರದ್ದು ಕ್ಯೂಬ್ ವ್ಯತ್ಯಾಸ ತೊಗೊಂಡ್ರು ಒಂದೇ. 73 ಮೈನಸ್ 63 ವ್ಯತ್ಯಾಸ ತೊಗೊತೀನಿ 10 ಆಗುತ್ತೆ. ಇದನ್ನ ಕ್ಯೂಬ್ ಮಾಡ್ಕೊತೀನಿ 1000 ಬರುತ್ತೆ. ಸೊ ನಮ್ದೇನಪ್ಪ ಅಂತಂತ ಹೇಳಿದ್ರೆ ಆನ್ಸರ್ 1000 ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಫ್ಯಾನ್ ಐತೆ. ಒಂದು ಫ್ಯಾನ್ಗೆ ಏನಪ್ಪ ಅಂತಂತ ಹೇಳಿದ್ರೆ ಒಂದು ಗುರುತಿನ ಬೆಲೆ ಐತೆ. ಒಂದು ಗುರುತಿನ ಬೆಲೆ ಐತೆ. ಅದಕ್ಕೆ ಏನು ಮಾಡಿದ ಅಂತಂದ ಹೇಳಿದ್ರೆ 30% ಡಿಸ್ಕೌಂಟ್ ಕೊಟ್ಟಿದ್ದಾನ. 30% ಏನಪ್ಪ ಅಂತಂದ ಹೇಳಿದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾನ. ಅವಾಗ 30% ಡಿಸ್ಕೌಂಟ್ ಕೊಟ್ಟ ನಂತರ ಅದರದ್ದು ಮಾರಾಟ ಬೆಲೆ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 2800 ಆಗತ್ತೆ. 2800. ಹಾಗಾದ್ರೆ ಫ್ಯಾನ್ದು ಗುರುತಿಸಿದ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ರು. ಸಿಂಪಲ್. ಇಲ್ಲಿ ಮಾರಾಟ ಬೆಲೆ ಹೆಂಗೆ ಬರುತ್ತಾ ಸರ್, ಗುರುತಿನ ಬೆಲೆಗೆ 30% ಡಿಸ್ಕೌಂಟ್ ಕೊಟ್ಟಿದ್ದಾನ್ರಿ. ಈಗ ನಾವು ಡಿಸ್ಕೌಂಟ್ ಪ್ರೈಸ್ ತೆಗಿಬೇಕಲ್ಲ, ಗುರುತಿನ ಬೆಲೆ ಮೈನಸ್ ಡಿಸ್ಕೌಂಟ್ ಎಷ್ಟು ಬರುತ್ತಾ, ಗುರುತಿನ ಬೆಲೆ ಇಂಟು 30/100. ಇದನ್ನು ಮಾಡ್ಕೊಂಡಾಗ ಏನಂತಂದು ಹೇಳಿದ್ರೆ ನಮಗೆ ಮಾರಾಟ ಬೆಲೆ ಬರುತ್ತೆ. ಗುರುತಿನ ಬೆಲೆ ಇದೇನಪ್ಪ ಅಂತಂದು ಹೇಳಿದ್ರೆ ಒಂದು ಫಿಕ್ಸ್ಡ್ ಪ್ರೈಸ್ ಐತೆ. ಅದಕ್ಕೆ ಏನಂತಂದು ಹೇಳಿದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಡಿಸ್ಕೌಂಟ್ ಕಂಡಿಡ್ಬೇಕಲ್ಲ 30%. ಈಗ ಗುರುತಿನ ಬೆಲೆ ಏನಪ್ಪ ಅಂತಂದು ಹೇಳಿದ್ರೆ 1000 ಆಯ್ತು ಅಂತ ಅನ್ಕೊಳ್ರಿ. ಸೊ ನಮಗೆ ಇವಾಗ 30% ಡಿಸ್ಕೌಂಟ್ ಕೊಟ್ಟಿದೆ ಅಂತಂದು ಹೇಳಿದ್ರೆ ಅದನ್ನ ಡಿಸ್ಕೌಂಟೆಡ್ ಪ್ರೈಸ್ ಕಂಡಿಡಬೇಕು. 1000 ಇಂಟು 30/100 ಎಷ್ಟಾಯಿತು, 300 ರೂಪಾಯಿ ಡಿಸ್ಕೌಂಟ್ ಹೋಯಿತು. ಅಂದರೆ ಇಲ್ಲಿ ಎಷ್ಟು ಬರುತ್ತೆ, -300 ಮಾಡಬೇಕು. ಹಂಗಾದ್ರೆ ಇದು 1000 -300 ಮಾಡ್ರಿ ಅಂತಂದು ಹೇಳಿದ್ರೆ ನಮಗೆ ಮಾರಾಟ ಬೆಲೆ ಎಷ್ಟು ಬರುತ್ತೆ, 700 ಬರುತ್ತೆ. ಕರೆಕ್ಟಾ? ಸೇಮ್ ಅದೇ ಥರ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲೇನು ಕೊಟ್ಟಿದ ಅಂತಂದು ಹೇಳಿದ್ರೆ ಗುರುತಿನ ಬೆಲೆಗೆ 30% ಡಿಸ್ಕೌಂಟ್ ಕೊಟ್ಟರೆ ಅದನ್ನ ಎಷ್ಟಕ್ಕೆ ಮಾರಿದಾನ, 2880ಕ್ಕೆ ಮಾರಿದಾನ. ಸೊ ಗುರುತಿನ ಬೆಲೆ ಮೈನಸ್ ಇದೇನಪ್ಪ ಅಂತಂದು ಹೇಳಿದ್ರೆ ಡಿಸ್ಕೌಂಟೆಡ್ ಪ್ರೈಸ್. ಇದು ಡಿಸ್ಕೌಂಟ್ ಮಾಡಿದ ತಕ್ಷಣ ಬರುವಂಥ ಪ್ರೈಸು. ಗುರುತಿನ ಬೆಲೆ ಎಷ್ಟೈತೆ ನೋಡ್ರಿ, ಇದನ್ನ ಎಕ್ಸ್ ಅಂತ ಅನ್ಕೊಡ್ರಿ, ನಮ್ಗೆ ಗೊತ್ತಿಲ್ಲ. ಸೊ ಅದಾದಂದ್ರೆ ಎಕ್ಸ್ ಇಂಟು 30/100 ಇದು ಈಕ್ವಲ್ ಟು ಏನಾಗುತ್ತೆ ಅಂದರೆ ಟೋಟಲು ಮಾರಾಟ ಬೆಲೆ ಆಗುತ್ತೆ 2800 ಆಗುತ್ತೆ. ಆಮೇಲೆ ನೀವು ಎಕ್ಸ್ ಅನ್ನ ಕಂಡು ಹಿಡ್ಕೊಳ್ರಿ. ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 4000 ಬರುತ್ತೆ. 4000 ಏನಪ್ಪ ಅಂತಂದು ಹೇಳಿದ್ರೆ ನಿಮ್ದು ಆನ್ಸರ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಸುರೇಷನ್ ಮೇಲೆ ಕೇಳಿದಾನೆ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಆಯತ ಆಕಾರ ಐತೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಆಯತ ಆಕಾರ ಐತೆ. ಒಂದು ಆಯತ ಇದು. ಇದ್ರದ್ದು 4 ಮೂಲೆಗಳಿದಾವೆ. ಅದ್ರದ್ದು ಉದ್ದ ಎಷ್ಟೈತಿ, 30 ಮೀಟರ್ ಉದ್ದ. ಅದರದ್ದು ಅಗಲ ಎಷ್ಟೈತಿ, 20 ಮೀಟರ್ ಐತಿ. ಇಲ್ಲೇನು ಮಾಡಿದೆ ಅಂತಂದು ಹೇಳಿದ್ರೆ 4 ಮೂಲೆಗಳಿಗೆ 4 ಹಸುವನ್ನು ಕಟ್ಟಿದಾನೆ. ಇಷ್ಟು ಉದ್ದದ ಒಂದು ಹಗ್ಗವನ್ನು ತೊಗೊಂಡು 7 ಮೀಟರ್ ಉದ್ದದ ಹಗ್ಗವನ್ನು ತೊಗೊಂಡು ಒಂದು ಹಸುವನ್ನು ಕಟ್ಟಿದಾನೆ. ಇಲ್ಲಿ ಹಸುವನ್ನು ಕಟ್ಟಿದಾನೆ. ಇದೇನಾಗತ್ತೆ, ಇಷ್ಟು ಏರಿಯಾದಲ್ಲಿ ಓಡಾಡುತ್ತೆ. ಸೇಮ್ ಅದೇ ಥರ 4 ಕಡೆ ಏನಂತಂದು ಹೇಳಿದ್ರೆ ಹಸುವನ್ನು ಕಟ್ಟಿದಾನೆ. 7 ಮೀಟರ್ ಉದ್ದದ್ದು ದಾರವನ್ನು ತೊಗೊಂಡು ಅಥವಾ ಹಗ್ಗವನ್ನು ತೊಗೊಂಡು. ಸೊ ಈ ರೀತಿಯಾಗಿ ಬರುತ್ತೆ. ಈಗ ನೋಡ್ರಿ, ಒಂದು ಗಿಡ ಐತಿ. ಸೊ ಇದಕ್ಕೇನಂತಂದು ಹೇಳಿದ್ರೆ ಇಷ್ಟು ಉದ್ದದ ಒಂದು ಹಗ್ಗ ತೊಗೊಂಡು ನೀವು ಎಲ್ಲಾದ್ರೂ ಬಿಟ್ರಿ ಅಂತಂದು ಹೇಳಿದ್ರೆ ಆ ಹಸು ಏನಂತಂದು ಹೇಳಿದ್ರೆ ಇಷ್ಟು ಏರಿಯಾದಾಗ ಓಡಾಡ್ತೈತಲ್ಲ. ಸೇಮ್ ಅದೇನಪ್ಪ ಅಂತಂದು ಹೇಳಿದ್ರೆ ಮೂಲ ಕಟ್ರಿ ಅಂತಂದು ಹೇಳಿದ್ರೆ ಇಷ್ಟು ಏರಿಯಾದಾಗ ಓಡಾಡ್ತಾವೆ. ಇದೆಲ್ರಿಗೂ ಗೊತ್ತಾಯ್ತಾ ಕ್ವಶನು, ಇಷ್ಟು ಏರಿಯಾದಾಗ ಓಡಾಡ್ತಾವೆ. ಹಂಗಾದ್ರೆ ಇಲ್ಲಿ ಏನು ಕಟ್ಟಿರ್ತಾನಲ್ಲ, ಹೊಲದ ಪ್ರದೇಶ ಏನೈತಲ್ಲ, ಇಲ್ಲಿ ಏನೈತಲ್ಲ ಇಷ್ಟು ಏನಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಏರಿಯಾದಲ್ಲಿರೋ ಹುಲ್ಲನ್ನು ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲ 4 ಹಸುಗಳು ತಿಂದು ಬಿಡ್ತಾವೆ. ಇನ್ನು ಎಷ್ಟು ಹುಲ್ಲನ್ನು ತಿನ್ನಂಗಿಲ್ಲ ಅಂತಂದು ಹೇಳಿ ನೀವು ಕಂಡುಹಿಡಬೇಕು. ಸಿಂಪಲ್ ಐತಿ, ಭಾಳ ಟೆನ್ಷನ್ ತಗೋಬೇಡ್ರಿ. ಮೊದಲು ಏನು ಮಾಡ್ರಿ, ಆಯತದ ವಿಸ್ತೀರ್ಣ ಕಂಡಿರಿ. ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ ಆಯತದ ವಿಸ್ತೀರ್ಣ ಕಂಡಿರಿ. ಆಯತದ ವಿಸ್ತೀರ್ಣ ಎಷ್ಟಾಗತ್ತೆ, ಉದ್ದ ಇಂಟು ಅಗಲ 30 ಇಂಟು 20 ಎಷ್ಟಾಯಿತು, 600 ಆಯಿತು. 600 ಇದೇನಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಆಯತದಾಯಿತು. ಅಲ್ಲೇನಾಗೈತೆ ಅಂತಂದು ಹೇಳಿದ್ರೆ ಒಂದು ಹಗ್ಗವನ್ನು ಕಟ್ಕೊಂಡು, ಸೊ ಈ ರೀತಿಯಾಗಿ ಒಂದು ಮೂಲೆಯಲ್ಲಿ ಹಗ್ಗವನ್ನು 7 ಮೀಟರ್ದ ಹಗ್ಗವನ್ನು ಕಟ್ಬಿಟ್ಟು ಒಂದು ಹಸುವನ್ನು ಕಟ್ಟಿದ್ದಾರೆ ಅಂತಂದು ಹೇಳಿದ್ರೆ ಅದೊಂದು ಸರ್ಕಲ್ ಆಗುತ್ತೆ. ಈ ಸರ್ಕಲ್ದಲ್ಲಿ ಏನಂತಂದು ಹೇಳಿದ್ರೆ ಈ ಒಂದು ಸರ್ಕಲ್ ವಿಸ್ತೀರ್ಣ ಎಷ್ಟು ಕಂಡಿಡಿರಿ, ಏರಿಯಾ ಈಕ್ವಲ್ ಟು ಏನು, πr². ಪೈ ವ್ಯಾಲ್ಯೂ ಎಷ್ಟು, 22/7. ಸೊ ಆರ್ ವ್ಯಾಲ್ಯೂ ಎಷ್ಟು, 7.
7 ಸ್ಕ್ವೇರನ್ನು 7 ಇಂಟು 7 ಅಂತ ಬರ್ಕೊತೀನಿ. ಸೊ 7 7 ಕ್ಯಾನ್ಸಲ್ ಆಯಿತು. 22 ಇಂಟು 7 ಆಗಿರುತ್ತೆ. 22 ಇಂಟು 7 ಏನಪ್ಪ ಅಂತಂದು ಹೇಳಿದ್ರೆ ಏರಿಯಾ ಒಂದು ಸರ್ಕಲ್ದಾಯಿತು. ಇದು ಏನಪ್ಪ ಅಂತಂದು ಹೇಳಿದ್ರೆ ಇದು ಟೋಟಲ್ ಏರಿಯಾ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ ಒಂದು ಸರ್ಕಲ್ದಾಯಿತು. ಬಟ್ ಅದ್ರ ನಮಗೇನು ಬೇಕು, ಎಷ್ಟು 154 ಏನಪ್ಪ ಅಂತಂದು ಹೇಳಿದ್ರೆ ಒಂದು ಸರ್ಕಲ್ದಾಯಿತು. ನಮಗೆ ಬೇಕಾಗಿರೋದು ಏರಿಯಾ ಎಷ್ಟು, ಇಷ್ಟು ಏರಿಯಾ ಅಷ್ಟೇ ಬೇಕು. ಇದನ್ನು ಕರೆಕ್ಟಾಗಿ ನೀವು 4 ಭಾಗ ಮಾಡ್ಕೊತಿರಲ್ಲ, ಸೊ ಒಂದು ಭಾಗದಷ್ಟೇ ಬೇಕು. ಅಂದರೆ ಡಿವೈಡೆಡ್ ಬೈ 4 ಮಾಡಿರಿ. ಈ ಥರದ್ದಾಯಿತು. ಡಿವೈಡೆಡ್ ಬೈ 4 ಮಾಡಿರಿ. ಎಷ್ಟಾಯ್ತು, ಎಷ್ಟು ಬರುತ್ತೆ ನೋಡ್ರಿ. ಡಿವೈಡೆಡ್ ಬೈ 154 ಡಿವೈಡೆಡ್ ಬೈ 4 ಮಾಡಿದ್ರ. ಸೊ 4 ಹಂಗೆ ಇಟ್ಕೊಳ್ರಿ. ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇಷ್ಟದ್ದು ಮಾತ್ರ ಬಂತು. ಸೇಮ್ ಅದೇ ಥರ ಎಷ್ಟಿದಾವ, 4 ಇದಾವೆ. ಇಂಟು 4 ಮಾಡ್ಕೊಳ್ರಿ. 154 4 ಒಂದಾಯಿತು ಅಂತಂದು ಹೇಳಿದ್ರೆ 4 ಇದಾವಲ್ಲ, ಇಂಟು 4 ಮಾಡ್ಕೊಳ್ರಿ. 4 4 ಕ್ಯಾನ್ಸಲ್ ಆಗುತ್ತೆ, 154 ಅಷ್ಟೇ ಬರುತ್ತೆ. ಅಂದರೆ ಈ ಎಲ್ಲ ಸರ್ಕಲ್ದ ಏರಿಯಾ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ 154 ಬಂತು. ಸೊ 600 ಟೋಟಲ್ ವಿಸ್ತೀರ್ಣ. ಅದರಲ್ಲಿ ಇಲ್ಲಿ ಎಲ್ಲ ಹಸುಗಳು ಎಷ್ಟು ಮೇಯ್ದಿದಾವ, 154 ಏರಿಯಾದಲ್ಲಿ ಮೇಯ್ದಿದಾವ. ಸೊ ಮೈನಸ್ ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತಾ, 446 ಬರುತ್ತೆ. 446 ಏನಪ್ಪ ಅಂತಂದು ಹೇಳಿದ್ರೆ ಇದು ಉಳಿದಿರೋದು. ಎಸ್, ಈ ಥರ ಏನಂತಂದು ಹೇಳಿದ್ರೆ ಕ್ವಶನ್ ಕೇಳ್ತಾನೆ. ಇದ್ರ ಮೇಲೆ ನಾನು ಕ್ಲಾಸ್ಗಳನ್ನ ಮಾಡಿ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಪಾಪ್ಯುಲೇಷನ್ ಮೇಲೆ ಕ್ವಶನ್ ಕೇಳ್ತಾನೆ. ಬಿಟ್ರು ಅಂತಂದು ಹೇಳಿದ್ರೆ ಚುನಾವಣೆ ಮೇಲೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಸಿಂಪಲ್ ಐತೆ ನೋಡ್ರಿ. ಇಬ್ಬರು ಅಭ್ಯರ್ಥಿಗಳು ಏನಂತಂದು ಹೇಳಿದ್ರೆ ಚುನಾವಣೆಗೆ ನಿಂತಿರ್ತಾರೆ. ಸೊ ಒಬ್ಬ ಅದರಲ್ಲಿ ಏನಂತಂದು ಹೇಳಿದ್ರೆ 58% ಏನಂತಂದು ಹೇಳಿದ್ರೆ ಮತ ತೊಗೊತಾನೆ. ಮತವನ್ನು ತೊಗೊಂಡು ಏನಂತಂದು ಹೇಳಿದ್ರೆ ಎಷ್ಟು ಲೀಡಲ್ಲಿ ಬರ್ತಾನೆ, 4032 ಮತಗಳ ಲೀಡಲ್ಲಿ ಏನಂತಂದು ಹೇಳಿದ್ರೆ ಬರ್ತಾನೆ. ಹಾಗಾದ್ರೆ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಕಂಡಿಡಿ ಅಂತ ಹೇಳಿದಾನೆ. ಕ್ಲಿಯರ್? ಇಲ್ಲಿ ನೋಡ್ರಿ, ಒಬ್ಬಗೆ ಎಷ್ಟು ಬಂತು, 58% ವೋಟಿಂಗ್ ಬಂತು. ಇನ್ನು ಉಳ್ದವ್ಗೆ ಸೋತಿರೋನ್ಗೆ ಎಷ್ಟು ಬರುತ್ತೆ, ಇದು ಗೆದ್ದಿರೋನ್ಗೆ. ಸೋತಿರೋನ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಸೋತಿರೋನ್ಗೆ 42%. ಇವನ್ಗೆ ಇಷ್ಟು ಬಂತು, ಇವನ್ಗೆ ಇಷ್ಟು ಬಂತು. ಹಂಗಾದ್ರೆ ಇಲ್ಲಿ ಇವು ಎಷ್ಟು ಹೆಚ್ಚಿಗೆ ತೊಗೊಂಡಿದ್ದಾನ, ಇದು ಹೆಚ್ಚಿಗೆ ತೊಗೊಂಡಿರೋದೇನು, ಇವ್ರಿಬ್ರದ್ದು ವ್ಯತ್ಯಾಸ. ಇವ್ರು 58% ತೊಗೊಂಡಾನ, ಇವ್ 42% ತೊಗೊಂಡಿದ್ದಾನ. ಎಷ್ಟು ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ ಇಲ್ಲಿ, ಎಷ್ಟು ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ, 16% ವ್ಯತ್ಯಾಸ ಆಗುತ್ತೆ. ಈ 16% ಏನಪ್ಪ ಅಂತಂದು ಹೇಳಿದ್ರೆ ಯಾರಿಗೆ ಬಂದಿದ ಓಟು, ಇವನಿಗೆ ಬಂದಿದೆ. ಅಂದ್ರೆ ಅದು ಬಹುಮತ ಅಂತ ಹೇಳ್ತೀವಿ. ಸೊ 16% ಏನಪ್ಪ ಅಂತಂದು ಹೇಳಿದ್ರೆ 4032 ಆಗುತ್ತೆ. 16% ಏನಪ್ಪ ಅಂತಂದು ಹೇಳಿದ್ರೆ 4032 ಆಗುತ್ತೆ. ಸೊ ಇವಾಗ ಕಂಡುಹಿಡೀರಿ ಟೋಟಲ್ಲು. 4032 ಡಿವೈಡೆಡ್ ಬೈ 16 ಇಂಟು 100 ಅಂತಂದು ಹೇಳ್ತೀವಿ. ಟೋಟಲ್ ವ್ಯಾಲ್ಯೂ ಬರುತ್ತೆ ನೋಡ್ರಿ. ಎಸ್, ವೆರಿ ಗುಡ್. ಸೊ 25,200 ಏನಪ್ಪ ಅಂತಂತ ಹೇಳಿದ್ರೆ ಟೋಟಲ್ ಮತಗಳಾಗ್ತವ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಇವು 58% ತೊಗೊಂಡ್ರಿ ಸರಿ ಮತಗಳನ್ನ, ಇವು 42% ತೊಗೊಂಡಿದ್ದಾನ್ರಿ. ಗೆದ್ದವಂಗೆ ಏನಂತಂದು ಹೇಳಿದ್ರೆ 4032 ಓಟ್ ಹೆಚ್ಚಾಗಿದಾವ ಅಂತಂದು ಹೇಳಿದ್ರೆ ಇಲ್ಲಿ ಸಿಂಪಲ್ ಎಷ್ಟು ಡಿಫ್ರೆನ್ಸ್ ಆಯಿತು, ಇವರಿಬ್ಬರಿಗೂ ಡಿಫ್ರೆನ್ಸ್ 16% ಓಟ್ಗಳಿಂದ ಇದು ಏನಂತಂದು ಹೇಳಿದ್ರೆ ಆಯ್ಕೆ ಆಗಿದ್ದಾನೆ, ಗೆದ್ದು ಬಂದಿದ್ದಾನೆ. ಆ 16% ಓಟ್ಗಳು ಎಷ್ಟಕ್ಕೆ ಈಕ್ವಲ್ ಆಗಿದಾವ, 4032 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೋಬೋದಲ್ಲ ಡೈರೆಕ್ಟಾಗಿ. 4032 ಡಿವೈಡೆಡ್ ಬೈ 16 ಇಂಟು 100 ಮಾಡ್ರಿ ಅಂತಂದು ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಅವೇನಂತಂದು ಹೇಳಿದ್ರೆ ಟೋಟಲ್ ಮತಗಳು. ಆ ಟೋಟಲ್ ಮತಗಳಲ್ಲಿ ಏನಂತಂದು ಹೇಳಿದ್ರೆ 58% ಒಬ್ಬ ತೊಗೊಂಡ, ಇನ್ನೊಬ್ಬನೇ ಎಷ್ಟು ಅಂತಂದು ಹೇಳಿದ್ರೆ 42% ತೊಗೊಂಡ ಅಂತಂದು ಹೇಳಿ. ಸೇಮ್ ಅದೇ ಥರ ಇಲ್ಲೊಂದು ಐತಿ ನೋಡ್ರಿ, ಒಂದು ಗುರುತಿಸಿದ ಬೆಲೆ ಐತಿ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ನಿಮಗೆ ಹೋಮ್ ವರ್ಕ್. ನಾನು ಆಲ್ರೆಡಿ 2 ಸಾರಿ ಮಾಡಿದ್ದೀನಿ ಈ ಥರ ಕ್ವಶನ್. ಸೊ ಡಿಸ್ಕೌಂಟ್ ಎಷ್ಟು ಕೊಡ್ತಾನೆ ಅಂತಂದು ಹೇಳಿದ್ರೆ 15% ಡಿಸ್ಕೌಂಟ್ ಕೊಡ್ತಾನೆ. ಅವಾಗ ಏನು ಬರುತ್ತೆ, ನಮ್ಗೆ ಲಾಭ 5% ಬರುತ್ತೆ. ಬಟ್ ಅದ್ರ ನಮಗೇನಂತಂದು ಹೇಳಿದ್ರೆ ಲಾಭ 8% ಬರಬೇಕು. ಅವಾಗ ಗುರುತಿಸಿದ ಬೆಲೆಗೆ ಎಷ್ಟು ಡಿಸ್ಕೌಂಟ್ ಕೊಡಬೇಕು ಅಂತ ಕ್ವಶನ್ ಕೇಳಿದಾರೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಇದನ್ನು ಸಾಲ್ವ್ ಮಾಡಬೇಕು. ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಇದನ್ನ. ಇದೇನಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ಇದು ನಾನು ಸಾಲ್ವ್ ಮಾಡಲ್ಲ, ನೀವು ಸಾಲ್ವ್ ಮಾಡಬೇಕು. ಸೊ ಈ ಥರ ಕ್ವಶನ್ಸ್ಗಳು ಏನಂತಂದು ಹೇಳಿದ್ರೆ ಆಲ್ಮೋಸ್ಟ್ 4ನೇ ಶಿಫ್ಟ್ ಇದ್ದವ್ರಿಗೆ ಬರ್ತಾವೆ.
ಇದೇನಪ್ಪ ಅಂತಂತ ಹೇಳಿದ್ರೆ ಯಾವುದೋ ಒಂದು ಟಫೆಸ್ಟ್ ಎಕ್ಸಾಮ್ ತೊಗೊಂಡಿರೋದು, ಲಾಸ್ಟ್ ಟೈಮ್ ನಡೆದಿರೋದು. ಸೊ ಅಂಥದ್ರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು. ಫಸ್ಟ್ಗೆ ಏನಾಗ್ತಾರಲ್ಲ, ಫಸ್ಟ್ಗೆ ನೀವು ಏನು ಇರ್ತಾವಲ್ಲ ನಿಮ್ಮ ಶಿಫ್ಟ್ಗಳು, ಆಮೇಲೆ ಫೆಬ್ರವರಿ ಮಂತಲ್ಲಿ ಏನಿರ್ತಾವಲ್ಲ ನಿಮ್ಗೆಲ್ರಿಗೂ ಈಸಿ ಕ್ವಶನ್ಸ್ಗಳು ಬರ್ತಾವೆ. ಮಾರ್ಚಲ್ಲಿ ಬರೋರಿಗೆ ಸ್ವಲ್ಪ ಟಫ್ ಆಗಿರೋ ಕ್ವಶನ್ಸ್ಗಳು ಬರ್ತಾವೆ. ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಕರೆಕ್ಟಾಗಿ ಓದಬೇಕು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ. ಇಲ್ಲಿ ನೋಡ್ರಿ, ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಐತೆ. ಇದೇನಪ್ಪ ಅಂತಂದು ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಐತೆ. ಇದನ್ನು ಸಾಲ್ವ್ ಮಾಡಬೇಕು. ಇದು ಕನ್ನಡದಾಗ ಕನ್ವರ್ಟ್ ಆಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ದು ಸಮ್ ಏನೈತಲ್ಲ, ಅಮೌಂಟು, ಮೊತ್ತ, ಕಂಪೌಂಡ್ ಇಂಟ್ರೆಸ್ಟ್ದ ಮೊತ್ತ, ಅದಾದ ನಂತರ ಸಿಂಪಲ್ ಇಂಟ್ರೆಸ್ಟ್ದ ಮೊತ್ತ, ಕಂಪೌಂಡ್ ಇಂಟ್ರೆಸ್ಟ್ದ ಮೊತ್ತ, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ದ ಮೊತ್ತ ಏನೈತಲ್ಲ ಅದ್ರದ್ದು ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 6200 ಐತೆ. ಹಂಗಂದ್ರೆ ರೇಟ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 20% ಐತೆ. ಅದಾದ ನಂತರ ಎಷ್ಟು ವರ್ಷ, ಟೈಮಿಂಗ್ ಎಷ್ಟೈತೆ ಅಂತಂದು ಹೇಳಿದ್ರೆ 1.5 ವರ್ಷ ಐತೆ. ಬಟ್ ಆದರೆ ಕಂಪೌಂಡ್ ಇಂಟ್ರೆಸ್ಟ್ ಏನಂತಂದು ಹೇಳಿದ್ರೆ 6 ತಿಂಗಳಿಗೊಂದ್ಸರಿ ಜಾಸ್ತಿ ಆಗತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 6 ತಿಂಗಳಿಗೊಂದ್ಸರಿ ಆಗುತ್ತೆ. ಸೊ ಇಲ್ಲಿ ನಾವು ಟೈಮಿಂಗನ್ನು ನೋಡ್ರಿ ಅಂತಂದು ಹೇಳಿದ್ರೆ 1.5 ವರ್ಷ ಅಂತಂದು ಹೇಳಿದ್ರೆ ಟೋಟಲಾಗಿ 18 ತಿಂಗಳು. ಸೊ ಅದನ್ನು ನಾವು ಡಿವೈಡ್ ಮಾಡ್ತೀವಿ ರೀ 6 ತಿಂಗಳು ಅಂತಂದೇಳಿ. 6 ತಿಂಗಳು 6 ತಿಂಗಳು 6 ತಿಂಗಳು ಎಷ್ಟು ಸಾರಿ ಕಂಪೌಂಡ್ ಆಗೈತೆ? 3 ಸಾರಿ. 18 ತಿಂಗಳು ಅಂತಂದು ಹೇಳಿದ್ರೆ 6 ತಿಂಗಳಿಗೊಂದ್ಸರಿ ಕಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ ಅಂತಂದು ಹೇಳಿದ್ರೆ ನಾವು ಕಂಡು ಹಿಡ್ಕೊಂತ ಹೋಗ್ಬೇಕು. ಮೊದಲು 6 ತಿಂಗಳಿಗೆ, ನೆಕ್ಸ್ಟ್ 6 ತಿಂಗಳಿಗೆ, ನೆಕ್ಸ್ಟ್ 6 ತಿಂಗಳಿಗೆ. ಸೊ ಅವಾಗ ನಮ್ಗೆ ಏನಂತಂದು ಹೇಳಿದ್ರೆ ಮೊತ್ತ ಬರುತ್ತೆ. ನಮಗೆ ಮೊದಲು ಏನು ಕಂಡು ಹಿಡಬೇಕು? SI ಇದ್ದು ಕಂಡು ಹಿಡಬೇಕು. ಕಂಡು ಹಿಡ್ಕೋಬೇಕು. ಹೆಂಗೆ ಕಂಡು ಹಿಡ್ಕೊತೀರಿ ನೋಡ್ರಿ, ರೇಟ್ ಐತಿ, ಟೈಮ್ ಐತಿ, ನಮಗಿಲ್ಲಿ ಪ್ರಿನ್ಸಿಪಲ್ ಗೊತ್ತಿಲ್ಲ. ಪ್ರಿನ್ಸಿಪಲ್ ಅಮೌಂಟನ್ನು ನಾವು P ಏನಂತಂದು ಹೇಳಿದ್ರೆ 1000 ಅಂತ ತೊಗೊಳ್ಳೋಣ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಈಸಿಯಾಗಿ ಅರ್ಥ ಆಗುತ್ತೆ. SI ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ, 1000 ಇಂಟು T ಎಷ್ಟು 3/2. ಆಮೇಲೆ ನೆಕ್ಸ್ಟು ರೇಟ್ ಎಷ್ಟು ಕೊಟ್ಟಿದ್ದಾನೆ? 20 ಅಂತ ಕೊಟ್ಟಿದ್ದಾನೆ. ಅದಾದ ನಂತರ ಡಿವೈಡೆಡ್ ಬೈ 100 ಅಂತಂದು ಹೇಳ್ತೀವಿ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಿದಾಗ. ಇದನ್ನೆಲ್ಲ ಕ್ಯಾಲ್ಕುಲೇಷನ್, ಈ 2 0 ಹೋಯ್ತು, ಈ 2 0 ಹೋಯ್ತು, 2 1 2 10. ಸೊ 10 10 100, 100 ಇಂಟು 3 300. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 300 ಬರುತ್ತಾ. ಈಗ ನಾವು ಇದನ್ನು ಕಂಡುಹಿಡಬೇಕು. 18 ತಿಂಗಳಲ್ಲಿ 6 ತಿಂಗಳಿಗೊಂದ್ಸಾರಿ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತೆ ಅಂತಂದು ಹೇಳಿ. ಇಲ್ಲಿ ನೋಡ್ರಿ 6 ತಿಂಗಳು ಇದೇನಂತಂದು ಹೇಳಿದ್ರೆ ರೇಟ್ ಎಷ್ಟು ಕೊಟ್ಟಿದ್ದಾನೆ? 20% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾನೆ. ಬಟ್ ಅದ್ರಲ್ಲಿ ನಾವು 6 ತಿಂಗಳಿಗೊಂದ್ಸಾರಿ ತೊಗೊತಿದ್ದೀವಲ್ಲ, ಕಂಪೌಂಡ್ ಇಂಟ್ರೆಸ್ಟ್ಗೆ ಏನಾಗತ್ತೆ ಅಂತಂದು ಹೇಳಿದ್ರೆ ರೇಟು 10% ಆಗತ್ತೆ. ಇದನ್ನೇನು ವರ್ಷಕ್ಕೆ ಕೊಟ್ಟಿದ್ದಾನೆ, ಬಟ್ ಅದ್ರ 6 ತಿಂಗಳಿಗೆ ತೊಗೊಂಡಾಗ 10% ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಈಗ ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ? 1000 ಐತಿ. ಇಂಟು 10% ಅಂತಂದು ಹೇಳಿದ್ರೆ 10 ಡಿವೈಡೆಡ್ ಬೈ 100. ಸೊ ಮೊತ್ತ ಎಷ್ಟಾಗತ್ತೆ ನೋಡ್ರಿ, ಇದು 0 ಹೋಯ್ತು, ಇದು 0 ಹೋಯ್ತು, ಅಂದ್ರೆ 100 ರೂಪೀಸ್ ಆಯಿತು. ಅಂದ್ರೆ 1000ಕ್ಕೆ ಏನಂತಂದು ಹೇಳಿದ್ರೆ 6 ತಿಂಗಳಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ? 100 ರೂಪೀಸ್ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿಗೆ ಬಂದಾಗ ಅದ್ರದ್ದು ಮೊತ್ತ ಎಷ್ಟಾಯಿತು? ಕೂಡಿಸ್ರಿ, 1000 ಇಂಟು 100, 1100 ಆಯಿತು. ಈ 1100ಗೆ ಮತ್ತೆ ಏನಂತಂದು ಹೇಳಿದ್ರೆ ನಾವು ಕಂಡುಹಿಡಿಬೇಕು 10 ಡಿವೈಡೆಡ್ ಬೈ 100. ನೆಕ್ಸ್ಟ್ 6 ತಿಂಗಳದ್ದು ಕಂಡುಹಿಡೀರಿ. ಅವಾಗ ಏನಾಗತ್ತೆ? 110 ಆಗುತ್ತೆ. 110 ಬರುತ್ತೆ. ಈ 110 ಕೂಡಿಸ್ಬೇಕು. ಮತ್ತೆ ಎಷ್ಟಾಗತ್ತೆ? 100 ಎಷ್ಟಾಗತ್ತೆ ನೋಡ್ರಿ, 1210 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 6 ತಿಂಗಳಿಗೆ ಅದನ್ನು ಕಂಡು ಹಿಡ್ಕೋಬೇಕು 10%ಅಲ್ಲಿ. ಕಂಡು ಹಿಡ್ಕೊಂಡಾಗ ಎಷ್ಟಾಗತ್ತೆ ನೋಡ್ರಿ, 121 ಆಗುತ್ತೆ. ಅಂದ್ರೆ ನಾವು ಎಷ್ಟು ಚಕ್ರ ಬಡ್ಡಿಯನ್ನು ತುಂಬಬೇಕು? 100 ರೂಪೀಸ್, 110 ರೂಪೀಸ್, 121 ರೂಪಾಯಿ. ಸೊ ಎಲ್ಲನೂ ಸೇರಿದಾಗ ನಮ್ಮದು ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 331 ಆಗುತ್ತೆ. 331. ಇಲ್ಲಿ ಇವ್ರದ್ದು ಎರಡದ್ದು ಡಿಫ್ರೆನ್ಸ್ ಕಂಡಿಡಿ ಅಂತಂದು ಹೇಳಿದಾನಲ್ಲ, ಈ ಎರಡದ್ದು ಡಿಫ್ರೆನ್ಸ್ ಕಂಡಿಡಿದಾಗ ಎಷ್ಟಾಗತ್ತೆ ನೋಡ್ರಿ, 31 ರೂಪಾಯಿ ಆಗುತ್ತೆ. 31 ರೂಪಾಯಿ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತಿ? CI ಎಷ್ಟೈತಿ? 331. SI ಎಷ್ಟೈತಿ? 300 ಐತೆ. ಇವ್ರದ್ದು ಎರಡದ್ದು ಡಿಫ್ರೆನ್ಸ್ ಎಷ್ಟೈತಿ? 31 ಆಯಿತು. ಇದು ಎಷ್ಟು ರೂಪಾಯಿಗಾಯಿತು? 1000 ರೂಪಾಯಿಗಾಯಿತು. ಬಟ್ ಆದ್ರೆ ನಮಗೇನು ಕೇಳಿದಾನೆ? 6200 ರೂಪಾಯಿಗೆ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ 31ಕ್ಕೆ ಏನಂತಂದು ಹೇಳಿದ್ರೆ 1000 ರೂಪಾಯಿ ಆದ್ರೆ 6200 ರೂಪಾಯಿಗೆ ಎಷ್ಟಾಗತ್ತೆ? ಇದು ಎಷ್ಟು ಜಾಸ್ತಿ ಐತೆ ಅಂತಂದು ಥಿಂಕ್ ಮಾಡ್ರಿ ಅಷ್ಟ. ಇದನ್ನು ಡಿವೈಡ್ ಮಾಡ್ಕೊಂಡಾಗ 200% ಏನಂತಂದು ಹೇಳಿದ್ರೆ 200 ಪಟ್ಟು ಏನಂತಂದು ಹೇಳಿದ್ರೆ ಜಾಸ್ತಿ ಐತೆ. ಇದನ್ನು 200 ಪಟ್ಟು ಜಾಸ್ತಿ ಮಾಡ್ಕೋಬೇಕು ನೀವು. ಅಂದರೆ ಎಷ್ಟಾಗುತ್ತೆ ಇಲ್ಲಿ?
200 ಪಟ್ಟು ಇಂಟು 300 3 ಸೊನ್ನೆಗಳು ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ನಮ್ದು ವ್ಯಾಲ್ಯೂ ಬರುತ್ತೆ ಮೊತ್ತ. ನಾವು ಡಿಫ್ರೆನ್ಸ್ ಕಂಡು ಹಿಡ್ಕೊಂಡ್ವಿ, ಅದೇನಂತಂದು ಹೇಳಿದ್ರೆ 1000 ರೂಪಾಯಿಗೆ ಆಯಿತು. ಬಟ್ ಅದ್ರ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನ 6200 ಕೊಟ್ಟಿದ್ದಾನ ಡಿಫ್ರೆನ್ಸು. ಯಾವುದು? ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟ್ದು. ಹಂಗಾದ್ರೆ 31 ಐತಲ್ಲ, ಅದು ಎಷ್ಟು ಪಟ್ಟು ದೊಡ್ಡದಾಗತ್ತೆ? 6200 ಕಂಪೇರ್ ಮಾಡಿದ್ರೆ 200 ಪಟ್ಟು ಜಾಸ್ತಿ ಆಗುತ್ತೆ. ಇದು ನಮ್ದು ಇಲ್ಲಿ ಮೊತ್ತ ಐತೆ ನೋಡ್ರಿ, ಪಿ ಎಷ್ಟೈತಿ? 1000 ಐತಿ ಇಲ್ಲಿ. ಬಟ್ ಅದ್ರ ನಾವು 200 ಪಟ್ಟು ಜಾಸ್ತಿ ಮಾಡ್ಕೋಬೇಕು, ಅವಾಗ 6200 ಬರುತ್ತಾ? ಅಂದರೆ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 2 ಲಕ್ಷ ಬರುತ್ತಾ. ಎಸ್, ಅದೇ ಥರ ನೋಡ್ರಿ ನೆಕ್ಸ್ಟ್ ಕ್ವಶನ್. 4 ಗಂಟೆಗಳ ಒಳಗಡೆ ಒಂದು ದೋಣಿ ಎಷ್ಟು ಕಿಲೋಮೀಟರ್ ಹೋಗುತ್ತಪ್ಪ ಅಂತಂದು ಹೇಳಿದ್ರೆ 12 ಕಿಲೋಮೀಟರ್ ಹೋಗುತ್ತೆ. ಇದೊಂದು ಹೊಳೆ, ಇದು ಒಂದು ಹಳ್ಳ ಏನಂತಂದು ಹೇಳಿದ್ರೆ 12 ಕಿಲೋಮೀಟರ್ ಹೋಗುತ್ತೆ 4 ಅವರಲ್ಲಿ. ಸೇಮ್ ಅದೇ ಟೈಮಲ್ಲಿ ಏನಂತಂದು ಹೇಳಿದ್ರೆ ವಿರುದ್ಧವಾಗಿ ಏನಂತಂದು ಹೇಳಿದ್ರೆ 4 ಅವರಲ್ಲಿ ಮತ್ತೆ ಏನಂತಂದು ಹೇಳಿದ್ರೆ 6 ಕಿಲೋಮೀಟರ್ ಬರುತ್ತೆ. ಹಾಗಾದ್ರೆ ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿ ಅಂತಂದು ಹೇಳಿದಾರ. ಸಿಂಪಲ್ ಸ್ಪೀಡನ್ನು ಕಂಡಿಬೇಕಷ್ಟೇ. ಹೋಗುವಾಗ ಸ್ಪೀಡ್ ಎಷ್ಟಾಗತ್ತೆ ಅಂತ ಕಂಡುಹಿಡೀರಿ. 4 ಗಂಟೆ ಟೈಮಿಂಗ್ ಕೊಟ್ಟಿದ್ದಾನ, ಡಿಸ್ಟೆನ್ಸ್ ಕೊಟ್ಟಿದ್ದಾನ. ಹೋಗುವಾಗ ಸ್ಪೀಡ್ ಎಷ್ಟಾಯಿತು? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ? 12. ಇದು ಟೈಮ್ ಎಷ್ಟಾಗತ್ತೆ? 4. 3 ಕಿಲೋಮೀಟರ್ ಪರ್ ಅವರ್ ಆಯಿತು. ಆಮೇಲೆ ರಿಟರ್ನ್ ಬರುವಾಗ ಸೇಮ್ 4 ಅವರಲ್ಲಿ 6 ಕಿಲೋಮೀಟ್ರು ರಿಟರ್ನ್ ಬರುವಾಗ ಸ್ಪೀಡ್ ಎಷ್ಟಾಗತ್ತೆ? 6 ಡಿವೈಡೆಡ್ ಬೈ 4 ಅಂದ್ರೆ 3/2 ಆಯಿತು. 3/2 ಕಿಲೋಮೀಟರ್ ಪರ್ ಅವರ್. ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗ ಅಂತಂದು ಹೇಳಿದ್ರೆ, ಸೊ ಇದು ನದಿ ಐತಲ್ಲ, ನದಿಯಿಂದ ಹೋಗುವಾಗ ಮತ್ತು ರಿಟರ್ನ್ ಬರುವಾಗ ಇವೆರಡೂ ಸ್ಪೀಡ್ಗಳನ್ನು ಕೂಡಿಸ್ಬೇಕು, ಅವಾಗ ನಿಚ್ಚಲ ನೀರಿನಲ್ಲಿ ಬರುತ್ತೆ. ನಿಚ್ಚಲ ನೀರಿನಲ್ಲಿ ಅಂದರೆ 3 + 3 ಡಿವೈಡೆಡ್ ಬೈ 2 ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 2.25 ಬರುತ್ತೆ. ಸೊ 2.25 ಏನಪ್ಪ ಅಂತಂದು ಹೇಳಿದ್ರೆ ನಿಮ್ಮದು ನಿಚ್ಚಲ ನೀರಿನಲ್ಲಿ ಆನ್ಸರ್ ಆಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 4 ಕಾನ್ಸೆಪ್ಟ್ಗಳನ್ನ ನಾನು ಕವರ್ ಮಾಡಿಲ್ಲ. ಒಂದು ದೋಣಿಗಳ ಮೇಲೆ, ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಮೆನ್ಸುರೇಷನ್ ಮೇಲೆ, ಆಮೇಲೆ ಇನ್ನೊಂದೆರಡು ಏನಪ್ಪ ಅಂತಂದು ಹೇಳಿದ್ರೆ ಲಾಭ ನಷ್ಟ ಮತ್ತು ಡಿಸ್ಕೌಂಟ್ ಮೇಲೆ. ಈ 4 ಕಾನ್ಸೆಪ್ಟ್ಸ್ಗಳನ್ನು ಇನ್ನೊಂದು 2-3 ದಿನದಲ್ಲಿ ನಾನು ಸಾಲ್ವ್ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ಇಂಗ್ಲೀಷ್ ವಿಡಿಯೋನು ಕೂಡ ಏನಂತಂದು ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ, ಇಂಗ್ಲೀಷ್ ವಿಡಿಯೋಸ್ಗಳು. ಸೊ ನೋಡ್ರಿ, ಮಾರ್ನಿಂಗು ನಾವು ರೀಸನಿಂಗ್ ಮಾಡಿದ್ವಿ, ಆಮೇಲೆ GK ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ಇವಾಗ ಮ್ಯಾಥಮೆಟಿಕ್ಸ್ ಕೂಡ ಮಾಡಿದ್ವಿ. 3 ಸೆಕ್ಷನ್ನು ಟಫ್ ಆಗಿರೋದು ತೊಗೊಂಡಿದ್ದೆ. ನಾಳೆ ಕೂಡ ಏನಂತಂದು ಹೇಳಿದ್ರೆ ನಾಳೆ ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ತೊಗೊತೀನಿ. ನಾಳೆನೂ ಕೂಡ ರೀಸನಿಂಗು, ಮ್ಯಾಥಮೆಟಿಕ್ಸು, GK ಕವರ್ ಮಾಡೋಣ. ಯಾವ ಥರ ಏನಂತಂದು ಹೇಳಿ ಸಾಲ್ವ್ ಮಾಡ್ಕೊತ ಹೋಗೋಣ. ಆಮೇಲೆ ಇಂಗ್ಲೀಷ್ ವಿಡಿಯೋಸ್ ಕೂಡ ಏನಂತಂದು ಹೇಳಿ ನಾನು ಕಂಟಿನ್ಯೂಸ್ ಆಗಿ ಇನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಏನಂತಂದು ಹೇಳಿ ನಮ್ಗೆ 60 ಮೇಲೆ ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು, 60ವರೆಗೂ. ಸೊ ಆ ಥರ ನೋಡ್ತಾ ಇದ್ದೀವಿ. ಇವಾಗ ಎಷ್ಟಾಗೈತೆ ನೋಡ್ರಿ. ನೀವು ಇನ್ನೂ ಏನಪ್ಪ ಅಂತಂತ ಹೇಳಿದ್ರೆ ಪ್ರಾಪರಾಗಿ ಡಿಸ್ಕಷನ್ ಮಾಡಬೇಕು, ವಿಡಿಯೋಸ್ಗಳನ್ನ ನೋಡಬೇಕು. ಇದು ಟಫ್ ಆಗಿರೋದು, ನಾಳೆ ಈಸಿಯಾಗಿರೋದು ತೊಗೊಂಡು ಬರೋಣ. ಎಷ್ಟೆಷ್ಟಾಗತ್ತೆ ಅಂತ ಸಾಲ್ವ್ ಮಾಡ್ಕೊಂತ ನೋಡೋಣ. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ತೊಗೊಂಡು ಬರಿತಾ ಇದ್ರಿ ಅಂತಂದು ಹೇಳಿದ್ರೆ ನಿಮ್ದಿಲ್ಲಿ ಗ್ರಾಮರು ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲೇ ಇರುತ್ತೆ. ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ತೊಗೊಂಡು ಬರಿಬೇಕು. ಇಂಗ್ಲೀಷ್ ತೊಗೊತೀರಾ ಅಂದರೆ ಇಂಗ್ಲೀಷ್ ತೊಗೊಳ್ರಿ, ಹಿಂದಿ ತೊಗೊಳ್ತೀರಾ ಅಂದರೆ ಹಿಂದಿ ತೊಗೊಳ್ರಿ. ಇದು ಒಂದೇ ಅಂತಲ್ಲ. ಇವಾಗೇನಪ್ಪ ಅಂತಂದು ಹೇಳಿದ್ರೆ 0.25 ಅಷ್ಟೈತಪ್ಪ ನೆಗೆಟಿವ್ 0.25 0.25 ನೆಗೆಟಿವ್. ಎಸ್, ಇವತ್ತು ನೈಟ್ ನಾನು ಲೈವ್ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, 3 ಅಪ್ಲೋಡ್ ಮಾಡ್ತೀನಿ. ಇನ್ನೊಂದ್ಸರಿ ನೋಡ್ಕೊಳ್ರಿ. ಸೊ ನಾಳೆ ಕೂಡ ಡಿಸ್ಕಷನ್ ಮಾಡೋಣ. ನಾನು ಯಾವ್ದು ಕವರ್ ಮಾಡಿಲ್ಲ, ಕೆಲವೊಂದು ಟಾಪಿಕ್ಸ್ಗಳನ್ನ ಬೇರೆಯವ್ರ ಹತ್ರ ಕವರ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಇದು ಇಂಗ್ಲೀಷ್ ಅಲ್ಲ. ಸೊ ಇಂಗ್ಲೀಷ್ ಕೂಡ ನಾನು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ರೆಕಾರ್ಡಿಂಗ್ ಕಂಟಿನ್ಯೂಸ್ ಆಗಿರುತ್ತೆ.